ಸಾಧನಂ ಮತ್ತು ಭಕ್ತಿ ಪುರಸ್ಸರ ಸದಾ ಸ್ಮರಣೀಯರಾದ ಅನಂತ ಕಲ್ಯಾಣ ಗುಣಗಳ ಸಮನ್ವಿತರು ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚರಣಾರವಿಂದಗಳಿಗೆ ವಂದಿಸಿ ಸಮಸ್ತ ಗುರು ಪರಂಪರೆಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಅರ್ಜುನನ್ನು ಕುರಿತು ಚಿತ್ತ ವಿಕ್ಷೇಪದಿಂದ ಕೂಡಿಕೊಂಡ ಕಿಂಕರ್ತವ್ಯ ಮೂಢನಾದ ಅರ್ಜುನನ್ನು ಕುರಿತು ಪರಮಾತ್ಮ ಕರ್ತವ್ಯ ಪರಾಯಣನಾಗಿ ಸಮಾಧಾನವನ್ನು ಹೊಂದಲಿಕ್ಕೆ ಬೇಕಾದ ಉಪಾಯಗಳನ್ನು ನಿರೂಪಣೆ ಮಾಡ್ತಾಯಿದ್ದಾರೆ. ಎಲ್ಲರೂ ಎಲ್ಲ ಕರ್ಮ ಮಾಡುವುದು ಶಾಂತಿಗಾಗಿಯೇ, ಅದರ ಬಿಟ್ಟು ಮತ್ತೊಂದೇನು ಅಪೇಕ್ಷೆ ಯಾರಿಗೂ ಕೂಡ ಇರುವುದಿಲ್ಲ. ಆ ಶಾಂತಿಯು, ಆ ಧರ್ಮವು ಆತ್ಮ ಜ್ಞಾನದಲ್ಲಿ ಅದ. ಅದಕ್ಕೇ ಪರಮಧರ್ಮ ಅಂದ್ರೆ ಅಯಂತು ಪರಮೋ ಧರ್ಮೋ ಯದ್ ಆತ್ಮದರ್ಶನ. ಜಗತ್ತಿನಲ್ಲಿ ಪರಮಧರ್ಮ ಅಂದರೆ ಸ್ವಾತ್ಮಜ್ಞಾನ. ಅದು ಇಲ್ಲದೆ ಹೋದರೆ ಮನುಷ್ಯನಿಗೆ ಎಷ್ಟು ಕರ್ಮಗಳನ್ನು ಮಾಡಿದರೂ ಕೂಡ ಧಾರ್ಮಿಕ ಅಂತ ಅನಿಸೋದಿಲ್ಲ ಅಂತ ಮಹಾನುಭಾವರ ಅಭಿಪ್ರಾಯ. ಆದ್ದರಿಂದ ಶಾಸ್ತ್ರಗಳಲ್ಲಿ ಪ್ರತಿಯೊಂದು ಕಾರ್ಯವನ್ನು ಶಾಂತಿಗೋಸ್ಕರವಾಗಿ ಮಾಡಿದರೂ ಕೂಡ ಆ ಶಾಂತಿ ಇಲ್ಲಿ ಪರ್ಯಂತರವಾಗಿ ಅವನಿಗೆ ದೊರೆತಿಲ್ಲ. ಕಾರಣ ಏನು? ನಾನು ಎಷ್ಟು ಪ್ರಯತ್ನ ಮಾಡ್ತೀನಿ, ಎಷ್ಟು ಕಷ್ಟಪಡ್ತೀನಿ, ಎಷ್ಟು ವಿಚಾರ ಮಾಡ್ತೀನಿ, ಆದರೂ ನನಗೆ ಶಾಂತಿ ಸಿಗೋಲ್ಲನು ಅಂತಂದ್ರೆ ಒಂದೇ ಮಾತು ಹೇಳಿದ್ರೆ ಅವರು, ಈಗ ಏನು ಮಾಡೋಕ್ಕತ್ತಿ ಅದು ಬಿಡು, ತಾನೇ ಶಾಂತಿ ಸಿಗ್ತದೆ. ಅದು ಶಾಂತಿ ನಿನ್ನಲ್ಲಿ ಅದ, ನೀನು ಪ್ರಯತ್ನ ಮಾಡುವುದರಿಂದ ಅದು ಹೋಗ್ಯದ. ಹಿರಣ್ಯ ನಿಧಿರ್ ಪರಪರಿ ಸಂಚರಂತೋ ನ ವಿದ್ಯು ಅಂತ ಉಪನಿಷತ್ತು ಹೇಳಿದಂತೆ ಅದು ನಿನ್ನಲ್ಲಿಯೇ ಅಲ್ಲ, ನಿನ್ನ ಸ್ವರೂಪವೇ ಆಗಿರುವುದರಿಂದ ನೀನು ಅದನ್ನು ಬಿಟ್ಟು ಎಷ್ಟು ಹುಡುಕಾಡಿದರೂ ಕೂಡ ಅದು ನನಗೆ ಸಿಗುವುದಿಲ್ಲ. ಅದಕ್ಕೆ ಶರಣರು ಚಂದ್ರದಾಗ ವಿಸ್ಮೃತ ಕಂಠಾಭರಣವತ್, ಅಲ್ಲೇ ಅದ ವಿಸ್ಮೃತ ಕಂಠಾಭರಣವತ್. ಯಾಕಾಗ್ಯದ ಆ ವಿಸ್ಮೃತಿ? ಯಾಕಾಗ್ಯದ ಅಂದ್ರೆ ಕೆಲಸದ ದಂಧದಾಗ ಮರ್ತಾಳಕ್ಕೆ, ಭಾಳ ಕೆಲಸದಾಗ ಮರ್ತಾಳೆ. ಹಾಗೆ ನಿನ್ನ ಆತ್ಮ ಸುಖವು ನಿನಗೆ ಯಾಕೆ ಕಾಣೋದು ಅಂದ್ರೆ ಆ ಕಾಮಗಳು, ಇಚ್ಛೆಯು, ಅಭೀಪ್ಸೆ, ಸ್ಪೃಹ, ಇದಕ್ಕೆಲ್ಲ ವ್ಯಾಖ್ಯೆ ಮಾಡ್ತಾರೆ ಅವರು. ನಿಸ್ಪೃಹ ಸರ್ವ ಕಾಮೇಭ್ಯೋ. ಆದ್ದರಿಂದ ನಿನಗೇನಪ್ಪ ಅಂತ ಕೇಳಿದರೆ ಈ ಆನಂದದ ಉತ್ಪತ್ತಿ ಅಲ್ಲ, ಆನಂದದ ಅಭಿವ್ಯಕ್ತಿ ನಿನಗೆ ಆಗುವಲ್ಲು ಅಂತ ಹೇಳಕತ್ತಾರ ಅವರು. ಅದಕ್ಕೆ ಅಂದ್ರೆ ಅವರಪ್ಪ ಅಂದ್ರೆ ಶಾಸ್ತ್ರ ಆನಂದ ಯಾವಾಗ ಸಿಗ್ತದ ಅಂತ ಕೇಳಿದರೆ ಶಾಸ್ತ್ರದಾಗ ಹೇಳ್ಯಾರ, ಹಳ್ಳ್ಯಾಗ ಪರಸ್ಥಳ ಪ್ರಾಣ ಸಂಕಟ. ಪರಸ್ಥಳಕ್ಕೆ ಹೋದರೆ ಮನುಷ್ಯ ಎಷ್ಟು ವ್ಯವಸ್ಥೆ ಇದ್ದರೂ ಯಾಕೆ ತಮ್ಮ ಹಾಸಿಗೆ ಮೇಲೆ ಮಕ್ಕೊಂಡು ರೂಢಿ ಇರ್ತದೆ, ಮತ್ತೊಬ್ಬರು ಹಾಸಿಗೆ ಜಲ್ದಿ ನಿಧಿ ಬರೋಂಗಿಲ್ಲ ಮನುಷ್ಯನ ರೂಢಿ. ಹಾಗೆ ಹೇಳ್ತಾರೆ ಅವರು, ನೋಡಪ್ಪ ನಿನಗೆ ಆತ್ಮನಲ್ಲಿ ಮನಸ್ಸು ಸ್ಥಿರವಾಗಿ ನಿಲ್ಲಬೇಕು ಅಂದರೆ ಅದಕ್ಕೊಂದು ನೇಮ ಅದ. ಏನು? ನಿಸ್ಪೃಹ ಸರ್ವಕಾಮೇಭ್ಯೋ.
ಅಲ್ರಿ ಎಲ್ಲ ಕಾಮನೆ ಬಿಡುವಂತ ಹಿಂದೆ ಹೇಳಿರಿ, ಮತ್ತೆ ಕೊಳ್ಳೆ ಹೇಳಕತ್ತೀರಿ. ಮೋಕ್ಷ ಕಾಮನೆಯನ್ನು ಬಿಡುವುದು ಅಂತಾನೆ ಸರ್ವಕಾಮ ಅಂದರೆ. ಅದನ್ನು ಬಿಡಬೇಕು. ಏನ ತ್ಯಜೇತ ತತ್ಯಜ. ಎದರಿಂದ ಇವೆಲ್ಲ ಬಿಟ್ಟಿದಿ ಅದನ್ನು ಬಿಡು. ಮುರಿದು ಮುಳ್ಳ ತೆಗೆದು ಮುಳ್ಳ ಅಲ್ಲ, ಎರಡೂ ಹೆಂಗೆ ಒಗಿತೀರಿ ಹಂಗೆ ನಾನು ಜ್ಞಾನಿ ಅನ್ನೋದು ಕೂಡ ಅದು ಬಿಡಬೇಕು. ಅದಕ್ಕೆ ಹೇಳ್ತಾರೆ ಅವರು, ಯದಾ ಯಾವಾಗ ವಿನಯಿತಂ ಚಿತ್ತಂ ವಿಶೇಷವಾಗಿ ಪಳಗಿಸಿದ ಯೋಗದಲ್ಲಿ ಅದನ್ನು ಉಪಯೋಗ ಮಾಡಿದ ಚಿತ್ತಂ ಏನಪ್ಪ ಅಂತ ಕೇಳಿದರೆ ಮನಸ್ಸನ್ನು ಆತ್ಮನೇ ಏವ ತಿಷ್ಠತೆ, ನಿನ್ನಲ್ಲಿಯೇ ನಿಂತು ಅಂದ್ರೆ ಆವಾಗ ಏನಪ್ಪ ಅಂತ ಕೇಳಿದ್ರೆ ನಿನಗೆ ಆನಂದ ಸಿಗ್ತದೆ. ಅದು ಇಲ್ಲೇ ಇರ್ತದಲ್ರಿ, ಆತ್ಮ ಏನು ಹೊರಗದ, ಮನಸ್ಸು ಇಲ್ಲೇ ಅದಲ್ಲ. ನಿಲ್ಲಿಸೋದು ಏನಂತೀರಿ? ಅಯ್ಯ ಅದ ಒಳಗೆ ಖರೆ, ಅದು ಒಳಗೆ ಕಮ್ಮಿ ಇರ್ತದೆ, ಹೊರಗೆ ಜಾಸ್ತಿ ಇರ್ತದೆ. ನಿದ್ದೆಗಟ್ಟೆ ಒಳಗಿರ್ತದೆ. ಅದಕ್ಕೆ ಹೇಳಿದ್ರೆ ಅವರು ನಿಸ್ಪೃಹ ಸರ್ವಕಾಮೇಭ್ಯೋ. ಶಾಸ್ತ್ರ ಏನಪ್ಪ ಅಂದ್ರೆ ನಿಸ್ಪೃಹ ಸರ್ವಕಾಮೇಭ್ಯೋ, ಸರ್ವಕಾಮನೆಗಳಿಂದ ಏನಪ್ಪ ಅಂದ್ರೆ ಆತ ನಿಸ್ಪೃಹನಾದಾಗ ಆಗ ಅವನಿಗೇನಾಗ್ತದೆ ಅಂತ ಕೇಳಿದರೆ ಆತ್ಮನ ಆನಂದದ ಅಭಿವ್ಯಕ್ತಿ ಆಗ್ತದೆ ಅಂತ ಕುಣಿಸಿಂದ ಮಹಾತ್ಮರೇನಪ್ಪ ಅಂತ ಹೇಳ. ಎಲ್ಲಿವರೆಗೆ ನೀನು ನಿಸ್ಪೃಹನಾಗುವುದಿಲ್ಲವೋ, ಆ ನಿಸ್ಪೃಹನಾಗಲಿಕ್ಕೆ 2-3 ಮಾತು ಹೇಳ್ಯಾರ. ಮೊಟ್ಟ ಮೊದಲ ಕಾಮನ ತ್ಯಾಗ ಮಾಡಬೇಕು. ಈ ಶಬ್ದ ಯಾಕಿಟ್ರೆ ಕಾಮ ಅಂದ್ರೇನು, ನಿಸ್ಪೃಹ ಅಂದ್ರೇನು, ನಿರ್ಮಮತ ಅಂದ್ರೇನು, ನಿರಹಂಕಾರ, ಇವೆಲ್ಲ ಒಂದೇ ಅದು ಶಬ್ದ ಕರೆ, ಸ್ವಲ್ಪ ಹೆಚ್ಚು ಕಡಿಮೆ ಅದಾವ. ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ಕಾಮನ ತ್ಯಾಗ ಮಾಡಬೇಕು. ತ್ಯಾಗ ಮಾಡಿದ ಕಾಲಕ್ಕೆ ನಿಸ್ಪೃಹ ಆಗ. ಅದು ನಿಸ್ಪೃಹ ಅಂದರೆ ಇಚ್ಛೆ ಇಲ್ಲದು, ಸ್ಪೃಹ ಇಲ್ಲದು. ಕಾಮ ಇತ್ತು, ಬೇಕು ಅನ್ನೋದಿತ್ತು, ನಿಸ್ಪೃಹ ಹೆಂಗಕ್ಕ. ಎಲ್ಲಿವರೆಗೆ ಕಾಮ ಹೋಗುವುದಿಲ್ಲವೋ ಅಲ್ಲಿವರೆಗೆ ನಿಸ್ಪೃಹ ಸರ್ವಕಾಮೇಭ್ಯೋ ಅಂತಾರೆ. ಮೊದಲ ಸುಖಬುದ್ಧಿ ಹೋಗಬೇಕು. ಕಾಮ ಅಂದರೆ ಅನ್ಯ ಪದಾರ್ಥಗಳಲ್ಲಿ ಸುಖ ಬುದ್ಧಿ ಇತ್ತು, ಅದರ ಸ್ಪೃಹ ಆಗ್ತದೆ. ನನಗೆ ಇದು ಹಿತವೂ ಅಹಿತವೂ ಅಂತ ಅನ್ನಿಸ್ತು ಅಂದ್ರೆ ತ್ಯಾಗಗ್ರಹಣಗಳು ಸ್ವಾಭಾವಿಕವಾಗಿ ನಡೀತವೆ. ಅದು ಸ್ವಾಭಾವಿಕ. ಹಸಿವೆ ಊಟ ಮಾಡೋದರಿಂದ ಹಸಿವು ಹೋಗುತ್ತದೆ ಅಂತ ಗೊತ್ತಿತ್ತು ಅಂದರೆ ಅಪೇಕ್ಷೆ ಮಾಡ್ತಾನೆ. ಅದಕ್ಕೆ ಅಂತಾರೆ ಕಾಮ ಎಲ್ಲಿ ತನಕ ಏನಪ್ಪ ಅಂತ ತ್ಯಾಗ ಆಗುವುದಿಲ್ಲವೋ ಅಲ್ಲಿ ತನಕ ನಿಸ್ಪೃಹ ಬರೋಂಗಿಲ್ಲ, ಸಾಧ್ಯನೇ ಇಲ್ಲ. ಸ್ಪೃಹ ಅಂದರೆ ಅಪೇಕ್ಷೆ, ಕಾಮ ಅಂದರೆ ಸುಖ ಬುದ್ಧಿ. ಕಾಮ ಅಂದರೆ ಸ್ಪೃಹ ಕಾಮ ಎರಡು ಒಂದೇ ಅಲ್ಲ. ಕಾಮ ಅಂದರೆ ಸುಖ ಬುದ್ಧಿ. ಸುಖ ಬುದ್ಧಿ ಅದರಲ್ಲಿ ರೂಪದಲ್ಲಿ, ಶಬ್ದದಲ್ಲಿ, ಸ್ಪರ್ಶದಲ್ಲಿ ಸುಖ ಬುದ್ಧಿ ಬಂತು ಅಂದರೆ ಇಚ್ಛಾರ್ಥ. ಅದನ್ನು ಪಡಿಬೇಕು, ಏನಕ್ಕೇನ ಪ್ರಕಾರದಿಂದ ಅದನ್ನು ನಾನು ಸ್ವಾಯತ್ತ ಮಾಡಿಕೊಳ್ಬೇಕು ಅಂತ ಅವನಿಗೆ ಇಚ್ಛೆ ಬರ್ತದೆ. ಅದಕ್ಕೆ ಎಲ್ಲಿ ತನಕ ಕಾಮದಿಂದ ಆಗಿಲ್ಲ ಅಲ್ಲಿ ತನಕ ನಿಸ್ಪೃಹ ಬರೋಂಗಿಲ್ಲ. ಅದಕ್ಕೆ ಕಾಮತ್ಯಾಗ ಮನುಷ್ಯರಪ್ಪ ಅಂದ್ರೆ ಸ್ಪೃಹ ತ್ಯಾಗ ಆಗ್ತದೆ. ಎಲ್ಲಿ ತನಕ ಏನಪ್ಪ ಅಂತ ಕೇಳಿದರೆ ನಿಸ್ಪೃಹ ಆಗಂಗಿಲ್ಲ ಅಲ್ಲಿ ತನಕ ಮಮತಾ ಹೋಗಂಗಿಲ್ಲ. ಹೌದಲ್ಲ, ಅದು ಹಂತಕ್ಕಿದ್ದು ಬಿಡಕ್ಕೆ ಹೋಗಿಲ್ಲ, ಮಮತಾ ಬರ್ತದೆ. ಕಾಮ ನಿಸ್ಪೃಹತ. ಸ್ಪೃಹ ಇತ್ತು ಅಂದ್ರೆ ಮಮತಾ ಇರ್ತದೆ. ಮಮತಾ ಇತ್ತು ಅಂದ್ರೆ ನಿರ್ಮಮತಾ ಹೆಂಗಾಕನವ ಅದಕ್ಕೆ ಹೇಳ್ತಾರೆ ಅವರು. ಅದಕ್ಕೆ ಮಮತಾ ಇತ್ತು ಅಂದ್ರೆ ಅವನಿಗೆ ಮುಂದೆ ಬರ್ತದೆ ಅಹಂಕಾರ ಬರ್ತದೆ. ಕಾಮ, ಸ್ಪೃಹ, ಮಮತಾ, ಆಮೇಲೆ ಇದು 4ನೇದು ಅಹಂಕಾರ. ಏನು
ಇದು ನಾನು ಪಡೆದುಕೊಂಡಿರುವೆನು, ಇದು ನನ್ನದೇ ಆಗಿ ಇರಬೇಕು, ಇದನ್ನು ನಾನೇ ಭೋಗಿಸಬೇಕು, ನಾ ಅನ್ನೋದು ಅಲ್ಪ ಅಂತ ಕೇಳಿದ್ರೆ ಚಲೋ. ಅದಕ್ಕೆ ಅವ್ರು ಹೇಳಿದ್ರು ನಿರ್ಮಮೋ ನಿರಹಂಕಾರ ಶಬ್ದ ಇಟ್ಟರು. ಇದು ಅಹಂಕಾರ ಕಡಿದ್ರಿ, ಮಮಕಾರ ಮೊದಲನೇದು. ನಡವರ್ಕ ಇವೆಲ್ಲ ಸ್ಪೃಹ ಇವ ಅದಾವ. ಕಾಮ ಬಂತು ಅಂದ್ರೆ ಸ್ಪೃಹ, ಸ್ಪೃಹ ಬಂತು ಅಂದ್ರೆ ಮಮತಾ, ಮಮತಾ ಇತ್ತು ಅಂದ್ರೆ ಅಹಂಕಾರ. ಅದಕ್ಕೆ ನಿಸ್ಪೃಹ ಸರ್ವಕಾಮೇಭ್ಯೋ. ಈ ಸಮಸ್ತ ಕಾರ್ಯಗಳಿಗೆ ಇದು ಸ್ಪೃಹ ಏನದ, ಕಾಮಕ್ಕಿಂತಲೂ ಹೆಚ್ಚಿದ ಸ್ಪೃಹ. ಸುಖಬುದ್ಧಿ ಕಾಮ ಬೇಕನ್ನೋ ಸ್ಪೃಹ. ಈ ಸ್ಪೃಹ ಏನದ ಪ್ರಾಪ್ತಿ ಮಾಡಿಕೊಂಡು ವಸ್ತುದಲ್ಲಿ ಮನುಷ್ಯನಿಗೆ ನನ್ನದೇ ಆಗಿರಬೇಕು, ಧನ ನನ್ನದೇ ಆಗಿರಬೇಕು, ಸ್ತ್ರೀ ನನ್ನದೇ ಆಗಿರಬೇಕು, ಕೀರ್ತಿ ನನ್ನದೇ ಆಗಿರಬೇಕು ಅಂತ ಅದರೊಳಗೆ ಮಮತಾ. ಮಮತಾ ಈ ಸ್ಪೃಹಕ್ಕಿಂತಲೂ ಬಹಳ ಸ್ನಿಗ್ಧ ಇರ್ತದೆ. ಸ್ಪೃಹ ಅಷ್ಟು ಸ್ನಿಗ್ಧ ಇರಂಗಿಲ್ಲ. ಅದು ಮಮತಾ ಅಂದ್ರೆ ಬಹಳ ಸ್ನಿಗ್ಧ ಇರ್ತದೆ, ಜಲ್ದಿ ತೆಗೆಯಕ್ಕೆ ಬರೋಂಗಿಲ್ಲ ಅದಕ್ಕೆ ಅದರಿಂದ ಹೊರಗೋದು ನಿರ್ಮಮೋ ನಿರಹಂಕಾರ ಸಶಾಂತಿ ಮದಿಗಚ್ಚತಿ ಅನ್ಯತ್ರ ಹೇಳ್ತಾರೆ. ನಿರ್ಮಮೋ, ಯಾಕಂದ್ರೆ ಮಮತಾ ಅನ್ನೋದು ಹಿಂಗೆ ವಸ್ತು ಅದ ರೀ, ತಿಳಿದು ಇದರಿಂದ ನನಗೆ ಹಾನಿ ಆಗ್ತದ್ದು ಗೊತ್ತಿದ್ರೂ ಬಿಡಂಗಿಲ್ಲ. ಇದಕ್ಕೆ ಮಮತಾ ಅಂತ. ಅದಕ್ಕೆ ಮಮೇತಿ ಬದ್ಧತೆ ಜಂತು ನಮೇತಿ ಮುಚ್ಚತೆ, ಮಮಕಾರದಿಂದ ಮಿಕ್ಕಿನ ಬಂಧ ಮೆನ್ನುಂಟೆ. ಎರಡು ಚಂದ ಹೇಳ್ಯಾರ ಮಾಡೋರು. ಅದಕ್ಕೆ ಇದು ಮಮತ್ವ ಅಂತಂದರೆ ಜಿಗಿರಿ ಹೋಗಂಗಿಲ್ಲ. ಏನರ ಸಾಮಾನು ತೊಳ್ಕೊಂಡ್ರೆ ಹೋಗ, ಡಿಸೈಲು ಮೊಬೈಲ್ ಆಯ್ತು ಗಲಿ ಬಿತ್ತಂದ್ರೆ ಅರ್ವಿ ಹರಿತಕ್ಕೆ ಹೋಗಂಗಿಲ್ಲ ನೋಡ್ರಿ. ಉಳ್ಕಿದೇ ಹೋಗ್ತಾವೆ, ಡಿಸೈಲು ಮೊಬೈಲ್ ಅವು ಹತ್ತಕ್ಕೆ ಹರಿದು ಹೋಗಂಗಿಲ್ಲ. ಹಂಗೆ ಮಮತ್ವ ಅನ್ನೋದೇನಿದೆ ಅದು ವಸ್ತುವಿನ ಅದ್ರ ಜೊತೆಗೆ ತಾದಾತ್ಮ್ಯ ಆಗಿಬಿಡ್ತದೆ. ಅದಕ್ಕೆ ಹೇಳಿದ್ರು ಅವರು, ನೋಡಪ್ಪ, ಯಾವಾಗ ನಿನ್ನ ಚಿತ್ತವು ಆತ್ಮನಲ್ಲಿಯೇ, ಪ್ರತ್ಯೇಗಾತ್ಮನಲ್ಲಿಯೇ ಅದು ಅವತಿಷ್ಠತೆ ಸದೃಢವಾಗಿ ನಿಲ್ಲುತ್ತದೆಯೋ, ಅಳಿಗಾಡಂಗಿಲ್ಲ. ಅದಕ್ಕೆ ಏನು, ಅಹಮೇವ ಬ್ರಹ್ಮ, ನಾ ಆತ್ಮ ಇದ್ದೀನಿ, ದೇಹವೇ ಮೊದಲು ಮಾಡಿಕೊಂಡು ಅನಾತ್ಮ ವರ್ಗಗಳು ಕದಾಪಿ ನಾನಲ್ಲ, ಇವೆಲ್ಲವುಗಳನ್ನು ಅರಿಯುವ ಆತ್ಮನ ಇದ್ದೀನಿ ಅಂತ ಅವತಿಷ್ಠತೆ. ಕೂಟವತ್ತಿಷ್ಠತೆ ಇದೆ, ಕೂಟದ ತಿಷ್ಠತೆ. ಏನು ಅಳಿಗಾಡಿದ್ರು ಅಳಿಗಾಡಂಗಿಲ್ಲ. ಈಗ ಸಣ್ಣ ಗಿಡ ಇದ್ದು ಅಂದ್ರೆ ಅಳಿಗಾಡ್ತಾವೆ. ದೊಡ್ಡ ಬಡ್ಡಿ ಇದ್ದು ಅಂದರೆ ಆಲದ ಗಿಡ ನೀನೇ ಅಳಿಗಾಡು, ಅದು ಅಳಿಗಾಡಂಗಿಲ್ಲ. ಸಣ್ಣ ಗಿಡವು ಅಳಿಗಾಡ್ತಾವೆ. ಅದು ಆಲದ ಮರ ಇತ್ತು ಅಂತಂದರೆ ಇಷ್ಟು ದೃಢ ಆಗ್ಯದ, ಏನೂ ಅಳಿಗಾಡಂಗಿಲ್ಲ. ಅದಕ್ಕೇನಂತ ತಿಷ್ಠತೆ ಅಂತ. ಅದು ತೀಷ್ಠ ಸ್ಥ ತಿಷ್ಠತಿ ಧಾತು ಅದಲ್ಲ, ಅದರಿಂದ ಆಗ್ಯದದು. ಅದಕ್ಕೆ ಅದು ಅವತಿಷ್ಠತೆ, ವಿಶೇಷವಾಗಿ ಅಲುಗಾಡದೆ ಅಚಂಚಲವಾಗಿ ಇರುವುದು. ದೀಪದ ಅಳಿಗಾಡ್ತದೆ, ದೀಪ ಗಾಳಿ ಅದು ಹಿಂಗಿಲ್ಲ. ಅದು ಮುಂದೆ ಹೇಳ್ತಾರೆ ಅವರು ಅಸಂಪ್ರಜ್ಞ ಸಮಾಧಿ. ಅದಕ್ಕೇನಪ್ಪ, ಯಾವರ ಮನಸ್ಸು ಎಲ್ಲ ಹೊರಟು ಏನು ಅದು ಹೇಳಿದ್ರಪ್ಪ, ನಿಸ್ಪೃಹ ಸರ್ವಕಾಮೇಭ್ಯೋ ಯದಾ ವಿನಯಿತಂ ಚಿತ್ತಂ ಆತ್ಮನಿ ಅವತಿಷ್ಠತೆ. ಯಾವುದು ಇಚ್ಛೆ ಮಾಡುವುದರೇ ಇಲ್ಲ, ಇಚ್ಛಾನೂ ಇಲ್ಲ, ಹೌದಲ್ಲ? ಅದಕ್ಕೆ ಶಾಸ್ತ್ರ ಹೇಳಿದ್ರಪ್ಪ, ಹೆಂಗದ ಅದು ಕಾಮ, ಆಮೇಲೆ ಸ್ಪೃಹ, ಅವು ಮುಂದೆ ಚಾಲು ಆಗ್ತವೆ, ಅಹಂಕಾರ ಬರ್ತದೆ. ಸ್ಪೃಹನೇ ಇಲ್ಲ,
ಬೇಕನ್ನೋದೇ ಇಲ್ಲ. ಕಾಮ ಜಾನಾಮಿತಿ ಮೂಲಂ ಸಂಕಲ್ಪಾತ್ ಕಿಲ ಜಾಯಸೆ. ಸ್ಪೃಹ ಅಂದ್ರೇನು? ಸಂಕಲ್ಪ. ನಾನು ಸಂಕಲ್ಪನೆ ಮಾಡೋಂಗಿಲ್ಲ ನಿನಗೆ. ನ ಚಮೇತ್ವಂ ಭವಿಷ್ಯಸಿ. ನಾ ಸಂಕಲ್ಪ ಮಾಡಿದ್ರೆ ಸಂಕಲ್ಪ ಸ್ಪೃಹ ಸುಖೇಚ್ಛೆ. ಅದು ಸ್ವಲ್ಪ ಆಯ್ತಂದ್ರೆ ದೊಡ್ಡದಾಕಂದ್ರೆ ಕಾಮಕ್ಕ. ಆಮೇಲೆ ಕಾಮ ಕ್ರೋಧ ಎಲ್ಲ ಚಾಲು ಹಾಕವ. ಅದಕ್ಕಂತಾರೆ ಅವರು ಇಲ್ಲ, ಸ್ಪೃಹನೇ ಇಲ್ಲ ನಂತ್ಯಾಕೆ. ನಿಸ್ಪೃಹ ಸರ್ವಕಾಮ, ಸಮಸ್ತ ಬಯಕೆಗಳ ಅಪೇಕ್ಷೆ ಮಾಡುವುದೇ. ಇದರಿಂದ ನನಗೆ ಸುಖ, ಆನಂದ, ಅನುಕೂಲ ಆಗ್ತಕ್ಕಂಥ ಇಚ್ಛೆ. ಸರ್ವಕಾಮ್ಯಭ್ಯೋ ನಿಸ್ಪೃಹ ಅಂದರೆ ಸಮಸ್ತ ಇಚ್ಛೆಗಳನ್ನು ಬಯಸದೇ ಇರುವುದು. ನಿರ್ಗತ ಸ್ಪೃಹ ಯಶಸ್ಸಃ ನಿಸ್ಪೃಹ. ಹೆಂಗೆ ನೋಡಿ, ಗತ ಇಲ್ಲ, ಗತ ಅಂದ್ರೆ ಹೋಗೋದು. ನೀ ಅಂದ್ರೆ ನಿಶ್ಚಯ. ನಿರ್ಗತ ಸ್ಪೃಹ ಯಶಸ್ಸಃ ನಿಸ್ಪೃಹ. ಎಂದೋ ಹೋಗ್ಯದ, ಹೆಸರಿಲ್ಲದೆ ಹೋಗ್ಯದ, ಬೀಜ ಸಹಿತ ಹೋಗ್ಯದ. ಅದಕ್ಕೆ ಏನಪ್ಪ ಅದಕ್ಕೆ ಅಂತ ನಿಸ್ಪೃಹ ಅಂತಾರೆ. ಕಾಮವು ಸುಖ ಬುದ್ಧಿಯು ತನ್ನನ್ನು ಬಿಟ್ಟು ಅನ್ಯದಲ್ಲಿ ಸಮಸ್ತ ಅಜ್ಞಾನಿಗಳಿಗೆ, ಅಸಾಧಕರಿಗೆ, ಅಯೋಗಿಗೆ ಅಷ್ಟು ಸುಖ ಸಿಗ್ತದೆ ಅಂತ ಬುದ್ಧಿ ಇರ್ತದೆ. ಇಲ್ಲಿ ಏನಂತ ಬುದ್ಧಿ ಅದು ಹೋಗ್ಯದ. ಎದುರು ಸುಖ ಬುದ್ಧಿ, ಕಾಮಂದ ಸುಖ ಬುದ್ಧಿ. ನಿಸ್ಪೃಹ ಸರ್ವಕಾಮೇಭ್ಯೋ, ಶಬ್ದ ಸ್ಪರ್ಶಾದಿಗಳಿಂದ ನನಗೆ ಸುಖ ಸಿಗ್ತಾನಂತ ತಿಳುವಳಿಕೆ ಏನಾಗ್ಯದ ಹೋಗ್ಯದ. ನಿಸ್ಪೃಹ. ಯಾವಾಗ ಅವ ಹಂಗೆ ಆಗ್ತಾನೆ ಆವಾಗ ತದಾ ಯುಕ್ತ ಇತ್ಯುಚ್ಯತೆ. ಯದಾ ನಿಸ್ಪೃಹ ಭವತಿ ತದಾ ಯುಕ್ತ ಇತ್ಯುಚ್ಯತೆ. ಅದಕ್ಕೆ ಯದಾ ತದಾ, ಯಾವಾಗ ಅವ ಸಮಸ್ತ ಕಾಮನೆಗಳ ಇಚ್ಛೆಯನ್ನು ಬಿಡುತ್ತಾನೆಯೋ, ನಿಸ್ಪೃಹನಾಗುತ್ತೆ. ತದಾ ಆಗ ನೀ ಬಂದಾಗ ನಾ ಕೊಡ್ತೀನಿ ಅಂತಾರಲ್ಲ, ನೀ ಬಂದಾಗ ನಾ ಕೊಡ್ತೀನಿ, ಬರಲಿಲ್ಲ ಅಂತ ಕೊಡೋಂಗಿಲ್ಲ, ಬರಲಿ ಅಂದ್ರೆ ಕೊಡೋ ಪ್ರಶ್ನೆ ಬರೋಂಗಿಲ್ಲ. ಹಂಗೆ ಈ ಮನಸ್ಸು ನಿಸ್ಪೃಹ ಆದಾಗ, ಅದರಿಂದ ಸಮಸ್ತ ಇಚ್ಛೆಗಳಿಂದ ನಿಸ್ಪೃಹ ಆದಾಗ ಆವಾಗ ಏನಪ್ಪ ಅಂದ್ರೆ ಅವ ಯೋಗಿ ಆಗ್ತಾನೆ, ಯುಕ್ತ ಆಗ್ತಾನೆ. ಯುಕ್ತ ಇಚ್ಯುಕ್ತತೆ. ಅದಕ್ಕೆ ಶಾಂತಪ ಅಂತ ಕೇಳಿದರೆ ಮನುಷ್ಯ ಆ ಪ್ರಶಾಂತ ರೂಪವಾದ ಅಸಂಪ್ರಜ್ಞಾತ ಯೋಗಕ್ಕೆ ಹೋಗಬೇಕು ಅಂದರೆ ಇವು ಭಾಳ ಜರೂರಿ ಅದಾವ ಅಂತಾರೆ. ಅದಕ್ಕೆ ಬಹುಶಬ್ದಗಳಲ್ಲಿ ಪರಮಾತ್ಮ ನೀನು ಶಾಂತಿಯನ್ನು ಅಪೇಕ್ಷೆ ಮಾಡಬೇಕಾಗಿತ್ತು ಅಂದ್ರೆ ನಿಸ್ಪೃಹ ಸರ್ವಕಾಮೇಭ್ಯ. ಒಂದು, ನಿನಗೆ ಶಾಂತಿ ಬೇಕಾಯ್ತು ಅಂದ್ರೆ ಆತ್ಮನ್ನೇವ ಆತ್ಮನ ತುಷ್ಟ ಅಂದ್ರೇನು? ಆತ್ಮನ್ನೇವ ಅವತಿಷ್ಠ. ನೀನು ತುಷ್ಟ ಆಗಬೇಕಂದ್ರೆ ಅವತುಷ್ಟ ಆಗಬೇಕು. ಹೌದಲ್ಲ? ನೀ ಇಷ್ಟು ದಿನ ಎಲ್ಲಿಯಾಗಿದೆ? ಶಬ್ದ ಸ್ಪರ್ಶಗಳಲ್ಲಿ ಆಗಿದೆ. ಈಗ ಆ ತುಷ್ಟಿ ಏನದಲ್ಲ ನಿನಗೆ ದುಃಖ ಕೊಟ್ಟದ ಅಲ್ಲ, ದುಃಖ ಕೊಟ್ಟದ. ಬಡಬಡಿಗಳು ಮೊದಲತ್ತೆ ಆ ದುಃಖ ಕೊಟ್ಟಾಗ ನಿನಗೆ ಇದು ಏನದಲ್ಲ ಇಲ್ಲಿ ಅಲ್ಲಿ ಇಲ್ಲಿ ಏನಾಗಬೇಕು? ತುಷ್ಟ ಆಗಬೇಕಾದ್ರೆ ಹೊರಗೆ ಹೋಗಬೇಕು. ಏನು ಶಾಂತಿ ಸಿಗಬೇಕಾದ್ರೆ ಹೊರಗೆ ಬರಬೇಕು. ಅದಕ್ಕೆ ಅವತಿಷ್ಠತೆ, ಸ್ಥಿರವಾದ ಒಂದೇ ಏನಪ್ಪ ಹಲವಲ್ಲ, ನಾಮರೂಪ ಹಲವದ, ಅಲ್ಲಿ ಇಲ್ಲ, ಅಲ್ಲಿ ಒಂದೇ ಒಂದೇ ಒಂದೇ. ಅವತಿಷ್ಠತೆ ಪ್ರತಿಷ್ಠತೆ ಶಬ್ದ. ಅವತಿಷ್ಠ ಪ್ರತಿಷ್ಠ ಇವು ಶಬ್ದ. ತಿಷ್ಠ ಅಂದ್ರೂ ನಿಲ್ಲೋದು. ಪ್ರತಿಷ್ಠ ಪ್ರತಿಷ್ಠಾ ಪ್ರತಿಷ್ಠಾ ಅಂದರೆ ಅಳಿಗಡೆ. ಸ್ಥಾಪನಾ ಅಂದರೆ ಅಳಿಗಣಗೆ ನೋಡಿ, ಮೂರ್ತಿ ಪ್ರತಿಷ್ಠಾಪನೆ ಅಳಿಗಣಗಿಲ್ಲ, ಮುಗಿತದೆ. ಅಳಿಗಣಗಿಲ್ಲ, ಮುಗಿದು ಕೆಳಗೆ ಕುಂತದು. ಹೀಗೆ ಪ್ರತಿಷ್ಠಾ ಇಲ್ಲಿ ಅಂತ ಅವತಿಷ್ಠ ಅಂತಾರೆ ಅವರು. ಅವತಿಷ್ಠ ಅಂದ್ರೆ ಅನ್ಯಾವೃತ್ತಿ ವಿಮೋಚತ ಏನಪ್ಪ? ಆತ್ಮನ್ನೇವ ಚಿಂತೆಯ.
ಅನ್ಯ ಎಲ್ಲ ಬಿಟ್ಟು ಏನಪ್ಪ ಅಂತ ಕೇಳಿದ್ರೆ ಯಾವುದು ಇರ್ತಾನೆ. ಅಂಥ ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ಅವನಿಗೆ ಶಾಂತಿ ಸಿಗ್ತದೆ. ಎಲ್ಲಿ ತನಕ ಅವನಿಗೆ ಶಾಂತಿ ಸಿಗುವುದಿಲ್ಲ, ಅವನ ಯುಕ್ತನೂ ಅಲ್ಲ, ಅವನ ಭಕ್ತನೂ ಅಲ್ಲ, ಅವ ಮುಕ್ತನೂ ಆಗುವುದಿಲ್ಲ. ಯುಕ್ತ ಆಗಲಿಲ್ಲ ಅಂದ್ರೆ ಭಕ್ತ ಆಗಲಿಲ್ಲ, ಭಕ್ತ ಆಗಲಿಲ್ಲ ಅಂದ್ರೆ ಮುಕ್ತಿ ಆಗೋದಿಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತಾ ಇರೋದು, ಅದಕ್ಕೆ ನಿನಗೆ ಆ ಪ್ರಶಾಂತಿ ಬೇಕಾಗಿತ್ತು ಅಂದ್ರೆ ಸಮಸ್ತ ಕಾಮನೆಗಳಿಂದ ಹೊರಗೆ ಆಗು. ಈ ಶಬ್ದವನ್ನು ಪರಮಾತ್ಮ ಏನಪ್ಪ ಬಹುಶಃ ಹೇಳ ಪ್ರಶಾಂತ ಮನಸಂಹೇನಂ ಯೋಗಿನಂ ಸುಖಮುತ್ತಮಂ ಹೇಳ. ಪ್ರಶಾಂತ ಇರು, ಶಾಂತ ಇಲ್ಲ, ಪ್ರಶಾಂತ ಬೇರೆ. ಏನೇ ಆಗಲಿ ಶಾಂತಿ ಕಾಲಿಕ ಅದ. ನೋಡುವಾಗ ಶಾಂತಿ, ಉಣುವಾಗ ಶಾಂತಿ, ಹೌದಲ್ಲ? ಪ್ರಶಾಂತಿ ಇಲ್ಲ. ಪ್ರಕೃಷ್ಟ ರೂಪೇಣ ಶಾಂತಿ ಪ್ರಶಾಂತಿ. ಯಾವಾಗಲೂ ಅದು ಇದ್ರೂ ಇಲ್ಲ. ಉಣುವಾಗ ನಮಗೆ ಆನಂದ ಅನ್ನಿಸ್ತದೆ, ಹೆಚ್ಚಾದ್ರೂ ತ್ರಾಸ, ಕಂಬಿದ್ರೂ ತ್ರಾಸ ಇಲ್ಲದು. ಅದು ಕಾಲಾವಚ್ಛಿನ್ನ ಅದ ಶಾಂತಿ. ಇದು ಕಾಲ ಅನವಚ್ಛಿನ್ನ ಅದ ಯಾವುದ್ರೆ ಪ್ರಶಾಂತಿ. ಪ್ರಕೃಷ್ಟ ರೂಪೇಣ ಶಾಂತಿ ಪ್ರಶಾಂತಿ. ಅದು ಯಾರಿಗೆ ಸಿಗ್ತದೆ? ವಿಗತ ಭೀ. ವಿಗತ ಭೀ ಹಿಂದೆ ಹೇಳ್ಯಾರ. ಎಲ್ಲ ಭಯವನ್ನು ಬಿಟ್ಟವನಿಗೆ ಅವನಿಗೆ ಯಾರು ಬರ ತತ್ರಕ್ಕೋ ಹೇಳ್ಯಾರ. ಏನು ಭಯ ಅದೇನು ಏನೂ ಇಲ್ಲ. ಯಾರು ಇನ್ನೊಬ್ಬರೇ ಇಲ್ಲ ಭಯ. ದ್ವಿತೀಯಾದ್ವೈ ಭಯಂ ಭವತಿ. ಇನ್ನೊಬ್ಬರಿಗೆಲ್ಲ ಎಲ್ಲ ಕಡೆ ತನ್ನನ್ನೇ ನೋಡುವ ಮನುಷ್ಯನಿಗೆ ಏನು ಭಯ ಇಲ್ಲ. ಅದಕ್ಕೇನಪ್ಪ ಅಂದ್ರೆ ಯಾರು ವಿಶೇಷವಾಗಿ ಭಯವನ್ನು ಬಿಟ್ಟಿದ್ದಾರೆ, ಶಾಸ್ತ್ರ ವಿಗತ ಭೀ ಬ್ರಹ್ಮಚಾರಿ ವೃತ್ತೇ ಸ್ಥಿತ. ಮುಂದೇನಪ್ಪ ಅಂತ ಕೇಳಿದರೆ ಅವರು ಹೇಳ್ಯಾರ, ಇದು ಯಾರು ಬ್ರಹ್ಮದಲ್ಲಿಯೇ ಚರಿಸುತ್ತಾರೆಯೋ, ಚರಿಸು ಅಂದ್ರೆ ವ್ಯವಹರಿಸುತ್ತಾರೆಯೋ ಅಂದರೆ ಚಿಂತನೆ ಮಾಡೋದು. ಚರ್ಯ ನಡೆಯಂಗಿಲ್ಲ. ಬ್ರಹ್ಮದಲ್ಲಿ ಏನು ನಡೀತಾನೆ, ಬ್ರಹ್ಮದಲ್ಲಿಯೇ ಯಾರ ಮನಸ್ಸು ವ್ಯವಹರಿಸುತ್ತದೆಯೋ ಅಂಥವ್ರಿಗೆ ಏನಪ್ಪ ಅಂತ ಕೇಳಿದರೆ ಅವ್ರಿಗೆ ಪ್ರಶಾಂತ ಆಗ್ತಾರೆ, ಹುಡುಕಿದವರು ಆಗೋದಿಲ್ಲ. ಮತ್ತೆ ಹೇಳ್ತಾರೆ, ಚಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ವ್ಯವಸ್ಥಿತ. ಪ್ರಶಾಂತ ಅನ್ನೋದಕ್ಕೆ ಅಲ್ಲೆಲ್ಲಿ ಹೇಳ್ಯಾರು. ಯಾರು ಜಿತಾತ್ಮನಃ, ಯಾರು ತನ್ನ ಇಂದ್ರಿಯ ಮನವನ್ನು ಗೆದ್ದಿರುವರೋ ಅಂಥವರಿಗೆ ಪರಮಾತ್ಮ ಚಿತಾತ್ಮ ಅಂತಾರೆ. ಅಂಥವರಿಗೇ ಪರಮಾತ್ಮ ವ್ಯವಸ್ಥಿತ. ಅಂಥವರಿಗೆ ಪರಮಾತ್ಮ ಅಂದರೆ ಆನಂದ, ಸತ್ತು ಚಿತ್ತಾದಿಗಳು ಅವನಿಗೆ ಲಭ್ಯ ಆಗ್ತವೆನ. ಯಾರು ಏನಪ್ಪ ಅಂದ್ರೆ ಅಂಥವರು ತಮ್ಮ ಇಂದ್ರಿಯ ಮನಸ್ಸನ್ನು ಶಾಂತಗೊಳಿಸಿಲ್ಲ, ಅವ್ರಿಗೆ ಸಿಗುವುದಿಲ್ಲ ಅಂತಾರೆ. ಇನ್ನೊಂದು ಹೇಳ್ತಾರೆ ಏನಪ್ಪ ಅಂದ್ರೆ ಜ್ಞಾತ್ವಾ ಮಾಂ ಶಾಂತಿ ಮುರುಚ್ಯತಿ. ಇದೇ ಗೀತಾ 5ನೇ ಅಧ್ಯಾಯ ಬರ್ತದೆ. ಮಾಂ ಜ್ಞಾತ್ವಾ ಶಾಂತಿ ಮರುಚ್ಯತಿ. ಶಾಂತಿಯನ್ನು ಹೊಂದುವಿ. ಶಾಂತಿ ಯಾಕಂದ್ರೆ ಯಾವಾಗ ನನ್ನ ನೀ ತಿಳಿತಿ ಅವ ಶಾಂತಿ. ಮೂಲವಾದ ಹಗ್ಗ ರಜ್ಜು ಯಾವಾಗ ತಿಳಿತಾನ ಅವನ ಶಾಂತಿ ಯಾಕ. ಎಲ್ಲಿ ತನಕ ರಜ್ಜು ಗೊತ್ತಂಗಿಲ್ಲ, ದಶವಿಧ ಭ್ರಾಂತಿ ಅದಾವಲ್ಲ, ಜಲಧಾರ ಅವು ಇವು ಹೇಳ್ಯಾರಲ್ಲ, ಅವೆಲ್ಲ ಹೋಗಿಲ್ಲ, ಭ್ರಾಂತಿ ಹೋಗಿಲ್ಲ. ಮಾಂ ಜ್ಞಾತ್ವ ಶಾಂತಿ ಮುಚ್ಚಿ. ಎಲ್ಲಿ ತನಕ ಅಧಿಷ್ಠಾನವಾದ ವಸ್ತು ನಿನಗೆ ಗೊತ್ತಾಗುವುದಿಲ್ಲ ಅಲ್ಲಿ ತನಕ ಶಾಂತಿ ಸಿಗಂಗಿಲ್ಲ. ಸರ್ಪದಂಡಾದಿಗಳಿಗೆ ಅಧಿಷ್ಠಾನ ವಸ್ತು ಯಾವುದು? ರಜ್ಜು ಅದ. ಆ ರಜ್ಜುವಿನ ಜ್ಞಾನ ಆಗತಕ್ಕ ನಿನಗೆ ಸಮಾಧಾನ ಆಗಂಗಿಲ್ಲ. ಹಾಗೆ ಸಮಸ್ತ ನಾಮರೂಪಗಳಿಗೆ ಅಧಿಷ್ಠಾನವಾದ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮನ ಜ್ಞಾನ ಆಗಲಿ ಅಂದ್ರೆ ನಿನಗೆ ಶಾಂತಿ ಸಿಗುವುದಿಲ್ಲ. ಮತ್ತೆ ಹೇಳ್ತಾರೆ, ವಿಹಾಯ ಕಾಮಾನ್ ಸರ್ವಾನ್ ಪುಮಾಶ್ಚರತೆ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಸಶಾಂತಿ ಮದಿ ಗಚ್ಚತಿ. ಶಾಂತಿ ಬಾಯ ಹೇಳ್ಯಾರ ಯಾರು? ವಿಹಾಯ ಕಾಮಾನ್ ಸರ್ವಾನ್ ಪುಮಾಶ್ಚರತೆ ನಿಸ್ಪೃಹ. ಅಲ್ಲಿ ಹೇಳ್ಯಾರ. ಇಲ್ಲೇನು ಹೇಳಿದ್ರು? ಸರ್ವಕಾಮೇಭ್ಯೋ ನಿಸ್ಪೃಹ ಸರ್ವಕಾಮೇಭ್ಯೋ. ಏನಪ್ಪ ಅಂತ ಕೇಳಿದರೆ ಶಾಸ್ತ್ರದಾಗ ಅವರು ಯುಕ್ತ ಇತ್ಯುಚ್ಯತೆ ತದ ಅಂತೂ ಟೋಟಲಿ ಭಿನ್ನ ಭಿನ್ನ ಸಮಯದಲ್ಲಿ
ಪರಮಾತ್ಮ ಅರ್ಜುನನಿಗೆ ಏನಪ್ಪ ಅಂತ ಕೇಳಿದರೆ ಅದನ್ನು ಹೇಳಿದರು ಅವರು. ಅದಕ್ಕೆ ಯಃ ಕಾಮಾನ್ ಕಾಮಯತೆ ಮನ್ಯಮಾನ ಸಹ ಕಾಮಭಿರ್ಜಾಯತೆ ತತ್ರ ಯತ್ರ ಹೇಳಿದ್ರು. ಯಾರು ಕಾಮನೆಗಳಿಂದ ಕೂಡಿಕೊಂಡಿರ್ತಾನೆ, ಅವನ ಮನಸ್ಸಿನಲ್ಲಿ ಇಚ್ಛೆಯನ್ನು ಮಾಡ್ತಾನೆ, ಆ ಮನುಷ್ಯ ಕಾಮಭಿರ್ಜಾಯತೆ, ಆ ಇಚ್ಛೆಯಿಂದ ಹಲವು ಜನ್ಮಗಳನ್ನು ತೊಡ್ತಾನೆ. ಅದಕ್ಕೆ ರಸದ ಮೇಲೆ ಭಾಳ ಮನುಷ್ಯ ಇದ್ದ ಅಂದ್ರೆ ಅದಕ್ಕೆ ಇತ್ತಂದ್ರೆ ಬೇರೆ ಜನ್ಮ ತೊಳ್ತಾನೆ. ಶ್ರವಣ ಮೇಲೆ ಇತ್ತು ಅಂದ್ರೆ ಅದ್ರ ಮೇಲೆ ಇತ್ತು ಅಂದ್ರೆ ಹಾಮ ಪಾಮ ಹಾಕ್ತಾನೆ. ಹಾಮಿಗೆ ಭಾಳ ಚಕ್ಷುಸ್ರವ ಅಂತ ಹೆಸರು ಅದಕ್ಕೆ. ಕಣ್ಣೆ ನೋಡೋದು ಕೇಳೋದು ಕಣ್ಣೆ ಮಾಡ್ತಾರೆ. ಹೀಗೆ ಆಯಾ ಇಚ್ಛೆ ಅಂದ್ರೆ ಆಯಾ ಜನ್ಮ ಬರ್ತಾವೆ ಅಂತಾರೆ ಅವರು. ಕಾಮಭಿರ್ಜಾಯತೆ, ಅದಕ್ಕೆ ಕಾಮನ ಬಿಡಬೇಕು. ಜನ್ಮ ಬೇಡ ಅಂದ್ರೆ ಕಾಮ, ದುಃಖ ಬೇಡ ಅಂದರೆ ಜನ್ಮ ಬೇಡ, ಜನ್ಮ ಬೇಡ ಅಂದರೆ ಕಾಮನ ಬೇಡ. ಕಾಮನ ಇಲ್ಲ ಅಂದರೆ ಸ್ಪೃಹ ಇಲ್ಲ, ಸ್ಪೃಹ ಇಲ್ಲ ಅಂದ್ರೆ ಮನುಷ್ಯನೇನಪ್ಪ ಅಂದ್ರೆ ಯಾವುದು ಭೋಗಿಲ್ಲ, ವಾಸನೆ ಇಲ್ಲ, ಏನೂ ಇಲ್ಲ. ಅದಕ್ಕೆ ಮಹಾನುಭಾವರು ಏನು ಹೇಳ್ತಾರೆ ಅಂತ ಕೇಳಿದರೆ, ನಿನಗೆ ಶಾಂತಿ ಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ನೀನು ಎಲ್ಲವನ್ನು ಬಿಡು. ಆದ್ದರಿಂದ ಅವೆಲ್ಲವೂ ಸುಖ ಪಕ ಅವೆಲ್ಲ ಬಿಟ್ಟುಬಿಡು. ವೈರಾಗ್ಯವನ್ನು ಧಾರಣೆ ಮಾಡು. ವೈರಾಗ್ಯ ತತ್ವಪುರುಷ ಖ್ಯಾತಿ ಗುಣ ವೈತೃಷ್ಣ್ಯಂ ವೈರಾಗ್ಯಂ. ಪತಂಜಲಿ ಹೇಳಿದರು ಗುಣ ವೈತೃಷ್ಣ್ಯ. ಇಲ್ಲಿ ಸುಖ ಬುದ್ಧಿ ಮಾಡೋಕ್ಕೆ ಹೋಗಬೇಡ. ಸಾತ್ವಿಕದ, ರಾಜಸದ, ತಾಮಸದ ಅವುಗಳಲ್ಲಿ ವೈತೃಷ್ಣ್ಯ ಇರಬೇಕು. ವಿರೋಧ ಆಗ್ತದೆ. ಅಲ್ಲಿ ಅಪೇಕ್ಷೆ ಇರಬಾರ್ದು. ವೈತೃಷ್ಣ್ಯದಿಂದ ಮನುಷ್ಯನಿಗೆ ವೈರಾಗ್ಯ ಬರ್ತದೆ. ವೈತೃಷ್ಣ್ಯ ಅಂದ್ರೇನು? ಅದರಲ್ಲಿ ದೋಷವನ್ನು ಕಾಣುವುದು. ಅದಕ್ಕೆ ನಿಜಗುಣ ಬರೋದಲ್ಲ, ದೋಷ ಕಾರಣ. ವೈರಾಗ್ಯ ಲಕ್ಷಣ ಬರೋದಲ್ಲ. ಆವದಾಜ್ಞೆ ನೋಡಿದ ದೋಷವನ್ನು ಕಾಣುವುದು ವೈರಾಗ್ಯ. ಮರಳಿ ಮುಟ್ಟದಿರುವುದೇ ಅದು ಅದಕ್ಕೆ ಕೊನೆ ಕಾರಣ. ಅವಕ್ಕೆಲ್ಲ ಬರದ. ಹಾಗೇನಪ್ಪ ಅಂತ ಮನುಷ್ಯ ವೈತೃಷ್ಣೆ ಇರಬೇಕು. ವಿರುದ್ಧ ತೃಷ್ಣೆ, ವಿಗತ ತೃಷ್ಣೆ ಎರಡು ಅರ್ಥ. ವಿರುದ್ಧ ತೃಷ್ಣೆ ಅಸತ್ತು ಸತ್ತಿದ್ದು, ಅಚಿತ್ತು ಚಿತ್ತಿದ್ದು, ದುಃಖದ ಆನಂದ, ಇದು ವಿರುದ್ಧ ತೃಷ್ಣೆ. ಇನ್ನೊಂದು ಅರ್ಥ ವಿಗತ ತೃಷ್ಣೆ. ಆಶಾನೇ ಇಲ್ಲರಿ, ಬೇಡ, ಅದು ಬೇಡ ಇದು ಬೇಡ, ಹೋಗು. ಚಲೋದು ಬೇಡ ಕೆಟ್ಟದ್ದು ಬೇಡ, ಅದು ಕಾರು ಬೇಡ ರುಚಿನೂ ಬೇಡ, ಎರಡೂ ಬೇಡ. ಚಲೋ ಶಬ್ದ ಬೇಡ ಕೆಟ್ಟ ಶಬ್ದ, ಚಲೋ ರೂಪ ಕೆಟ್ಟ ರೂಪ ಬೇಡ. ವಿಗತ ತೃಷ್ಣ ಒಂದು ಅರ್ಥ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಅಂಥದ್ದು ಎಲ್ಲಿವರೆಗೆ ಮನೆಗೇನಪ್ಪ ಅದು ಬರೋಂಗಿಲ್ಲ. ತೃಷ್ಣ ಹೋಗಲಿಲ್ಲ ಅಂತಂದ್ರೆ ಬುದ್ಧಿ ವಿಪರೀತ ಕಲ್ಪನೆ ಆತ. ಪಾಷಾಣ ಖಂಡೇಶ್ವಪಿ ರತ್ನ ಬುದ್ಧಿ ಹೇಳ್ಯಾರಲ್ಲ. ಪಾಷಾಣ ಖಂಡೇಶ್ ರತ್ನ, ರತ್ನ ಅಂದರೆ ಏನು? ಕಲ್ಲ. ಇವು ಮ್ಯಾಲಿನ ಕಲ್ಲು ಗಾಡಿ ಕಟ್ಟಕ್ಕೆ ಬರ್ತಾವೆ, ಆ ಕಲ್ಲು ಕೊಳ್ಳ ಹಾಕಿ ಬರ್ತವೆ. ಅಂದರೆ ಎರಡೂ ಕಲ್ಲೇ ಅದು. ಮತ್ತು ಅದೇ ಹುಟ್ಟ್ಯದ, ಅದು ಅಲ್ಲೇ ಹುಟ್ಟ್ಯದ, ಕಲ್ಲಾಗೆ ಹುಟ್ಟ್ಯದ, ಕಲ್ಲಾಗಿ ಹುಟ್ಟ್ಯದ. ಶಾಸ್ತ್ರ ಹೇಳ್ತದೆ, ಯಾವ ಕಲ್ಲಿನ ಮೇಲೆ ಸಾವಿರಾರು ವರ್ಷ ಪರ್ಯಂತವಾಗಿ ದಬ ಬೀಳ್ತದೆ, ಆ ಕಲ್ಲ ಬಣ್ಣ ಬದಲು ಮಾಡ್ತದೆ. ಅದು ಬಣ್ಣ ಬದಲು ಮಾಡ್ತದೆ, ಆ ಕಲ್ಲಾಗಿ ಇರ್ತದೆ ಅದು. ಅದಕ್ಕೆ ಅದೇನದು ಕಲ್ಲೇ ಅದ. ಪರತಿವ ಅಂತ ಕಾಮಿ ಸ್ಪೃಹಿ ಪಾಷಾಣ ಖಂಡೇಶ್ವಪಿ ರತ್ನ ಬುದ್ಧಿ, ಅದರ ರತ್ನ ಬುದ್ಧಿ ಮಾಡ್ತಾನೆ. ಮತ್ತು ಅದೇನಾದರೆ ಕಲ್ಲದು ಬಿಡ್ರ. ವೈತೃಷ್ಣ್ಯ ಅಂದರೆ ವಿರುದ್ಧ ತೃಷ್ಣೆ ಅದ. ಅವ್ನು ಕಲ್ಲದೆ ಕಲ್ಲದ ಅದೇ ಏನಾಯ್ತವ. ಕಾಂತೇತಿ ಧೀಶೋಣಿ ರತ್ ಮಾಂಸ ಪಿಂಡೆ. ಕಾಂತ ಸುಂದರ ಸ್ತ್ರೀ. ದೃಷ್ಟಿ ಅದ ರೀ, ದೃಷ್ಟಿ ಅದ. ಅದೇ ಹೇಳ್ತಾರೆ, ಒಂದು ಸುಂದರ ಹೆಣ್ಮಳಿ ಅಂತ. ನಾಯಿ ಏನು ನೋಡ್ತದೆ? ಚಲೋ ದನ ಆಯ್ತಂದ್ರೆ ನಾಯಿ ಮಾಂಸ ನೋಡ್ತದೆ. ಕಸಾಯಿ 8 ಕಿಲೋ ಮಾರ್ತಂತ ಅವನು ನೋಡ್ತಾನೆ. ಚಲೋ ಹಿಡ್ತದೆ ಯಾಕೆ ಇದು ತಳಿ ಚಲೋ ಅದು.
ಚಳಿ ಸೊಳದ ಮನ್ಯಾಗ ಅನುಕೂಲ ಆಕಾರಿ ಹೆಂಡ್ತದ ಮುಂದೆ ಹೋರಿ ಪರಿ ಹೊಡೆದು ದೃಷ್ಟಿ ಇರೋದು ಒಂದೇ ಅದು, ಇರೋದು ಒಂದೇ ದೃಷ್ಟಿ. ಹಂಗೆ ಈಗೇನು ದೃಷ್ಟಿ ಅದ್ರ ಅದು ವೈತೃಷ್ಣನೇ ವೈರಾಗ್ಯ. ಧನ ಕನಕದಲ್ಲಿ ಏನು ಈಗ ನಮ್ಮ ಬುದ್ಧಿ ತೃಷ್ಣ ಅದು ಸುಖ ಬುದ್ಧಿ ಅದು ಹೊಳತು ಅಂದ್ರೆ ವೈರಾಗ್ಯ. ಗುಣ ವೈತೃಷ್ಣಂ ವೈರಾಗ್ಯಂ ಶಾಸ್ತ್ರ ಹೇಳ್ತಾರೆ. ಅದಕ್ಕೆಪ್ಪ ಅಂತ ಕೇಳಿ ಆತ್ಮದಿ ಧೀರ್ ಯತ್ರ ಗುಣಪೇಚ ಧಾತುಕೆ ಇಲ್ಲೇನದು ಇದಕ್ಕೆ ಆತ್ಮ ನಾ ಅಂತ ಒಂದೊಂದು ಸಾಮಾನು ತೆಗೆದು ಅವನು ಮುಂದೆ ಇಡ್ರಿ ಅದಕ್ಕೆ ನಾ ಅಂತಿ ಅಂತ, ಅದಕ್ಕೆ ನಾ ಅಂತಿ ಯಾವ ನಾನಲ್ಲ, ತೊಗಲ್ನಿಯೇ ಅಲ್ಲ, ಎಲೋನಿಯೇ ಅಲ್ಲ, ಇದಕ್ಕೆ ಆತ್ಮ ಅಂತ ಕುಂತಾನಲ್ಲ. ಏನಪ್ಪ ಅಂದ್ರೆ ಮೂರ್ಖ ಬುದ್ಧಿ ಅಜ್ಞಾನಿ ಅಂತ ಅವ್ರು ಹಿಂಗೆ ಹೇಳ್ತಾರೆ. ಅದಕ್ಕೆ ಏನಪ್ಪ ಅಂತ ಕೇಳಿದರೆ ನೀನು ಏನು ಮಾಡು ಅಂತ ಕೇಳಿದ್ರೆ ಶಾಂತಿ ಸುಖ ಸಿಗಬೇಕು ಅಂದ್ರೆ ಇವೆಲ್ಲವನ್ನು ನೀನು ಸಹನ ಮಾಡಲಿಕ್ಕೆ ಶಕ್ನೋತಿ ಹೈವ ಯಸ್ಸೋಡು ಏನು ಪ್ರಾಕ್ ಶರೀರ ವಿಮೋಕ್ಷಣ ಕಾಮಕ್ರೋಧೋದ್ಭವಂ ವೇಗಂ ಅವ ಯಾವದ ಸಯುಕ್ತ ಸುಖೀ ನರ. ಏನಪ್ಪ ಅಂದ್ರೆ ಐದೇ ಅಜ್ಞಾನ ಹೇಳ್ಯಾರ. ಸಮಾಧಾನ ಶಾಂತಿ ಯಾರಿಗೆ ಸಿಗ್ತದೆ ಮುಂದೆ ಅಂತಾರೆ. ಈಗೇನು ಶಾಂತಿ ಸಿಗ್ತಾರೆ ರೀ ಸ್ವಾಮಿಗಳು, ನಮ್ಗೆ ಸಿಗಂಗಿಲ್ಲ, ಸತ್ತ ಬಳಿಕ ಸಿಗ್ತಾವೆ ನೋಡ್ರಿ ಅಂತ ಭಾಳ ಮಂದಿ ಹೇಳ್ತಾರೆ. ದಿನ ನಿದ್ದೆಗೊಮ್ಮೆ ಸಾಯ್ತಿಲ್ಲ, ಸಿಕ್ಕದೇನು ಇಲ್ಲ, ಸತ್ರ ಸುಖ ಸಾಯಿ ಸಾಕು ನೋಡಿ ಸ್ವಾಮಿಗಳ, ಇರುತ್ತಾಗ ಸಿಗಂಗೆ ಕಾಣಾಗಿಲ್ಲ ನೋಡಿ ಸ್ವಾಮಿಗಳ, ಸತ್ರ ಸುಖ ಸಿಗುತ್ತೆ. ಸತ್ರ ಸುಖ ಸಿಗುತ್ತೆ ಖರೆ, ಅವನಿಗೆ ಏನು ಸತ್ರ ಸಿಗ್ತದೆ ಗೊತ್ತಿಲ್ಲ. ಮನಸ್ಸು ಸಾಯ್ಬೇಕು ಯಪ್ಪ, ಶರೀರ ಸಾಯೋದಲ್ಲ. ಮನಸ್ಸು ಹತ್ರ ಹೀಗೆ ಸಿಗ್ತದೆ, ಶರೀರ ಸತ್ರ ಸಿಗ್ತದೆ ಅಂತ ಏನಂತೇಳಿ ಹುಚ್ಚಿದ್ದೀನಿ, ಮತ್ತು ಶರೀರ ಬರ್ತಾವೆ ಗೊತ್ತಿಲ್ಲ ಅವನಿಗೆ. ಅದು ತಿಳುವಳಿಕೆ ಬರೋ ಹೇಳ್ತಾನೆ ಅವ್ನು ಖರೆ, ಏನು ಸತ್ರ ಗೊತ್ತಿಲ್ಲ ಅವ. ನಾ ಸತ್ರ ಸುಖ ಸಿಗ್ತದೆ ರೀ, ಬರೋಬ್ಬರಿ ಅದೀನಿ. ನಾ ಅಂದ್ರೇನು ಅಭಿಮಾನ ಅಹಂಕಾರ ಅದು ಹೋದ್ರೆ ಸಿಗುತ್ತೆ ಇವ ಅಂತಾನೆ ತಿಳ್ಕೊತಾರೆ ಶರೀರವಾದ್ರೆ. ಅದಕ್ಕೆ ಅಂದ್ರೆ ಏನಪ್ಪ ಅಂತ ಕೇಳಿದರೆ ಇವು ಶಕ್ನೋತಿ ಹೈವ ಯಸ್ಸೋಡುಂ ಸಹನ ಕಾಲಕ್ಕೆ ಏನು ಕಾಮಕ್ರೋಧೋದ್ಭವಂ ವೇಗಂ. ಏನ್ರಿ ಈಗ ಹೊಳೆ ಪಳಿ ಕ್ಯಾನಲ್ ಕಟ್ತಿರ್ತಾರೆ, ಹರಂಗೆ ಹರಿದ್ರೆ ಕಟ್ತಾರೆ. ಅದಕ್ಕೆ ಮಹಾಪುರ ಬಂತಂದ್ರೆ ಊರಾಗ ಬಂದು ಹೋಗ್ತದೆ ರೀ, ಊರಿಗೆ ಬರ್ತದೆ. ಅದು ನಾವು ಸಣ್ಣ ಇದಕ್ಕೆ ಬಂದಿತ್ತು ಅದು ಸುತ್ತ ಹಾಕಿತ್ತು, ನಮಗೆ ಹೊತ್ಕೊಂಡು ಹೋಗಿರೋ ಕಡೆ ಅಲ್ಲಿ ಅದು ಮಹಾಪುರ ಬಂದರೆ ಏನು ಮಾಡೋಂಗಿಲ್ಲ. ಪೂರ್ವ ಬೇರೆ ಮಹಾಪುರ ಬೇರೆ. ಇದು ಪೂರ್ವ ಮಳೆಗಾಲಕ್ಕೆ ಬರ್ತದೆ, ಮತ್ತು ಬರ್ತದೆ ಏನು ಹಾಳಿ ಮಾಡಿ ಅಟೇ ಇಟ್ಟು ಹೆಚ್ಚುಗಡೆ ಬರ್ತದೆ ಹೋಗ್ತದೆ. ಮಹಾಪುರ ಊರೇ ಹಾಳು ಮಾಡ್ತದೆ. ಹಂಗೆ ಇಲ್ಲಿ ಅಂತಾರೆ ಅವರು ಕಾಮ ಕ್ರೋಧೋದ್ಭವಂ ವೇಗಂ. ಎಲ್ಲರಿಗೆ ಕಾಮದ ಕ್ರೋಧ ತಡ್ಕೊಳಂಗದ, ಸಿಟ್ಟ ತಡಿತಾರೆ. ಅತಿ ಸಿಟ್ಟ ಆಯಿತು ಅಂದ್ರೆ ಅವ್ರವ್ರಿಗೆ ಕಡಿತಾನಲ್ಲಕ್ಕೆ ತುಟಿಯರೇ ಕಡ್ಕೋತಾನೆ, ಎರಡದ ಬಂದು ಮಾಡ್ಕೋತಾನೆ ಮಾಡೋದ. ಅದು ಅದಕ್ಕೆ ಅದು ಮಹಾ ಅಂದ್ರೆ ಎಲ್ಲರೇ ಹಾನಿ ಮಾಡ್ತದೆ, ಮಂದಿಗರೇ ಮಾಡ್ತದೆ ತನಗೆ. ಅದು ನೇಮ. ಸಿಟ್ಟು ಬಂತಂದ್ರೆ ಗಂಡಗೆ ಮಂದಿಗೆ ಹೊಡಿತಾಳೆ, ಹೆಣ್ಮೂಳು ತನಕ ಬಡ್ಕೋತಾಳೆ, ಇಲ್ಲಾಗ ತಾಟ್ರೆ ಇಕ್ಕರಿಸ್ತಾರೆ, ಏನು ಮಾಡ್ತಾರೆ. ಅದು ಸಿಟ್ಟು ಹೊರಗೆ ಹೋಗುತ್ತಾಗ ಶಾಂತಿ ಬರೋಂಗಿಲ್ಲ. ಅದು ಇತ್ತಂದ್ರೆ ಶಾಂತಿ ಹಂಗೆ ಸಿಗ್ತದೆ ಅಂತಾರೆ ಅವರು. ಅದಕ್ಕೆ ಹೇಳಿದ್ರಪ್ಪ ಅಂತ ಕೇಳಿದ್ರೆ ಶಾಸ್ತ್ರ ಅಂತಪ್ಪ ಅಂದ್ರೆ ಶಕ್ನೋತಿ ಹೈವ ಶೂಡು ಪ್ರಾಕ್ ಶರೀರ ವಿಮೋಕ್ಷಣ. ಅವರು ಸಯುಕ್ತ ಸುಖೀ ನರಃ ವೇಗಂ ಕಾಮಕ್ರೋಧೋದ್ಭವ ವೇಗಂ. ಅದು ವೇಗ ಬಂತು ಅಂದ್ರೆ ಗಾಳಿ ಬಂದರೆ ಹೆಂಗಾರೆ ಮಾಡಿ, ಸುಂಟ್ರ ಗಾಳಿ ಬಂದ್ರೆ ಗಿಡ ತಡ್ಕೋತಾವ್ರಿ, ಗಾಳಿ ಬಂದ್ರೆ ಹಿಂಗೆ ಮಾಡಿ ನಿಂದಿರ್ತಾವಲ್ಲೇ. ಸುಂಟ್ರ ಗಾಳಿ ಬಂತಂದ್ರೆ ಬಡ್ಡಿನೇ ಹೊಳಿ ಬೀಳ್ತದೆ ನೋಡ್ರಿ. ಅದು ತಡ್ಕೊಳಕ್ಕೆ ಬೇರು ಭಾಳ ಹೋಗಿರ್ಬೇಕು. ಬೇರು ಭಾಳ ಹೋಗಿತ್ತು ಅಂದ್ರೆ ತಡ್ಕೋತದೆ. ಇಟ್ಟೆ ಮೇಲೆ ಇದ್ದು ಅಂದ್ರೆ
ಬುಡ ಸಹಿತ ಬೀಳ್ತದೆ. ಅದು ವೇಗದ ಕಾಮ ವೇಗ, ಕ್ರೋಧ ವೇಗ, ಇವು ವೇಗದೊಳಗೆ ಏನೇನೋ ದೊಡ್ಡ ದೊಡ್ಡ ಯುದ್ಧ ಆಗ್ಯಾವ. ಕಾಮಕ್ಕೆಟ್ಟು ಆಗ್ಯಾವ, ಕ್ರೋಧಕ್ಕೆಟ್ಟು ಆಗ್ಯಾವ, ಲೋಭಕ್ಕೆಟ್ಟು ಆಗ್ಯಾವ. ಕೊಂದಾರ ಸತ್ತಾರ ನೋಡ್ರಿ. ಕೊಲ್ಲಕ್ಕೆ ಶಕ್ತಿ ಅವ್ರಿಗೆ ಕೊಲ್ತಲಕ್ಕೆ ತಾವೇ ಸಾಯ್ತಾರೆ. ವೇಗ ತಡೆಯೋಕ್ಕೆ ಆಗಂಗಿಲ್ಲ. ಇವ್ರನ್ನ ಹಾಕ್ಕೊಳ್ಳೋರು ಯಾರು? ಈ ವೇಗ ತಡೆಯೋಕ್ಕೆ ಆಗಲಾರ್ದವ್ರೆ. ಯಾರಿಗೇನು ಮಾಡೋಕ್ಕೆ ಬರೋಂಗ ಕಡೆ ನಾವು ಮಾಡ್ಕೋತೇವೆ. ನಮಗೆ ತಡೆ ಮತ್ತು ಕೋಲಿ ಮುಚ್ಚಿ ಬಾಗಿಲು ಮುಚ್ಚಿ ಮಾಡ್ಕೋತಾರ. ಆ ವೇಗ ಯಾವುದೇ ವೇಗ ಆಗಲಿ ಹಾನಿ ಮಾಡ್ತಾವೆ ಮನುಷ್ಯನಿಗೆ. ಅದಕ್ಕೆ ಅದು ತಡಿಬೇಕು. ಅದು ತಡೆದವನೇ ಸುಖಿ ಆಗ್ತಾನೆ. ಸಿಟ್ಟು ಬಂದು ಸ್ವಲ್ಪ ತಡಿ, ಹೌದಾ? ಏನು ಹೌದಾ? ಮಳೆ ಬಂದಾಕ್ರೆ ಬಂದು ಹೊಳೆ ಎಷ್ಟು ತಗಿರ್ತದೆ ಅದು. ಹಮೇಶ ಹರಿದಿತ್ತವ್ರು ಹಂಗಿರ್ತದೆ. ಮಳೆ ಬಂದಾಗ ಇಟ್ಟು ಬಂತ ಹಳ್ಳ, ಲಂಡ್ಕ್ಯಾನ ಹಳ್ಳ, ಹಳ್ಳಿ ಇರ್ತದೆ. ಆ ಹಳ್ಳ ಅಷ್ಟೇ ಒಂದು ಗಂಟೆ ನಿಂದ್ರಿ, ಮತ್ತು ಅಲ್ಲೇ ಇರ್ತದೆ ಮೊಳಕಾಲ ಮಟ್ಟನೇ. ಅವಾಗ ಮಳೆ ಬಂದಾಗ ಹಾಯ್ತೀನಿ ಅಂದ್ರೆ ಯಾರಿಗೆ ಹಾಯ್ಕೊಡಂಗಿಲ್ಲ ಅದು. ಹೊಳಿ ದಾಟ್ಬೋದು, ಹಳ್ಳ ದಾಟಬೋದು. ಅದಕ್ಕೆ ಹೆಸರೇ ಹೆಂಗದ. ಯಾಕೆ? ಅದ್ರ ಪಾತ್ರ ಭಾಳ ಸಣ್ಣದದ ರೀ. ಅದ್ರ ಪಾತ್ರ ಭಾಳ ಸಣ್ಣದದ. ನೀರು ಬಂದದ, ಅದು ಹೆಂಗೈತೆ. ಇದು ಹೊಳಿದ ಪಾತ್ರ ದೊಡ್ಡದ. ಅದಕ್ಕೆ ಅಂತ ಏನು ಮಾಡಿದ್ರೆ ಸುಮ್ಮನೆ ದೊಡ್ಡ ಹೊಟ್ಟೆ ಅಪ್ಪ ಅವ್ರದ್ದು. ಇಟ್ಟು ಹೊಟ್ಟೆ ಅವ್ರು ದೊಡ್ಡ ಹೊಟ್ಟೆ ರೀ. ಅವ್ರು ದೊಡ್ಡ ಹೊಟ್ಟೆ ಅಂದ್ರೆ ದೊಡ್ಡ ಹೊಟ್ಟೆ ಅಂದ್ರೆ ದೊಡ್ಡ ಮನಸ್ಸು. ಅಲ್ಲಿ ಏನೋ ಬೈದ್ರಪ್ಪ ಇದ್ರೆ ಏನು ಹಂಗಿಲ್ಲ. ಅದಕ್ಕೆ ಅವ ಇರ್ತಾನೆ. ಇವು ಸಣ್ಣ ಇರ್ತಾವಲ್ರಿ, ದರಿದ್ರ ಮನೆ ಸಾವುಕಾರ ಬಂದ್ರೆ ನೋಟಿ ಮೇಲೆ ಇಟ್ಕೊಂಡು ತಿರುಗಾಡ್ತಾರೆ. ಕೆಳಗೆ ಅಂಗಿ ಹೊಲಿಸಿ 100 ರೂಪಾಯಿ ನೋಟ. ಮನುಷ್ಯ ಕುರುಪಿ ಇರಬೇಕು. ಕುರುಪಿ ಸರಿ ಇಲ್ಲ ಅಂದ್ರೆ ಬಸ್ ಮೇಕಪ್ ಹಾಳು ಮಾಡ್ಕೋತಾನೆ ಅವ. ಮೇಕಪ್ ಬೆಳಗ್ಗೆ ಮೇಕಪ್ ಏನು ಮಾಡ್ತಾನೆ? ಈ ಸೋನಾ ಪೌಡ್ರ್ ಬಿಡಿತಾವೆ, ಯಾವ ಬಿಡಿತಾವೆ? ಅದೇ ಸೃಷ್ಟಿ ನಿಯಮದ ಹೆಂಗೆ. ಅದಕ್ಕೆ ಅಂತಾರೆ ಅವರು ಈ ಶಾಸ್ತ್ರದ ಏನಪ್ಪ ಅಂದ್ರೆ ಸರ್ವಕಾಮೇಭ್ಯೋ. ಯಾರಿಗೆ ಕಾಮ ಇವೆಲ್ಲ ಅದ ಅವನೇಪ್ಪ ಅಂತ ಕೇಳಿದ್ರೆ ಸುಖಿ ಆಗಂಗಿಲ್ಲ. ಅವ ಯುಕ್ತನೇ ಆಗಂಗಿಲ್ಲ, ಸುಖಿ ಏನಾಗ್ತಾನೆ? ಅದಕ್ಕೆ ಸುಖಿ ಆಗಬೇಕಾಗಿತ್ತು ಅಂದರೆ ಯುಕ್ತನಾಗ. ಯುಕ್ತ ಆಗಬೇಕಾದ್ರೆ ಇವು ಎಲ್ಲದರ ವೇಗವನ್ನು ತಡಿಬೇಕು. ಒಬ್ಬೊಬ್ಬರು ಇಷ್ಟು ವಿಚಿತ್ರ ಇರ್ತಾರೆ. ಸ್ವಲ್ಪ ಹೆಚ್ಚಿನ ಹಿಡಿದ್ರು ಸಿಟ್ಟೆ ಬರ್ತಾವೆ. ಪೂಜೆ ನೀಡಕ್ಕೆ ತೊಳಿದ್ದೀನಿ, ನೀಡ್ತೀವಿ ಕಮ್ಮಿ ನೀಡೋ ನೀಡ್ಬೇಕನ್ನೋದು ಗೊತ್ತಾಗಿಲ್ಲ ನನಗೆ. ಮುಗ್ದದ ಈ ಎದರಾಗರೆ ಶಾಂತಿ, ಉಣೋರಾಗ ಶಾಂತಿ ಇಲ್ಲ, ಕೊಂಡೂರಾಗ ಶಾಂತಿ ಇಲ್ಲ. ಯಾವುದೂ ಸಹನೆ ಆಗಿಲ್ಲ ಅವಕ್ಕೆ. ಅವ ಸಾಯುತ್ತಕ್ಕೆ ಸುಖಿ ಇರೋಂಗಿಲ್ಲ. ಅವ ಏನಿದ್ರು ಆಯ್ತು ಹೆಚ್ಚು ಕಡಿಮೆ ಆಗ್ಯದ. ನೀಡಿದ್ರೆ ಇಟ್ಟು ನೀಡಿದ್ರು ಸಿಟ್ಟೆ, ಇಟ್ಟು ನೋಡಿದ್ರೆ ಇಟ್ಟಿಗೆ ಕಡಿಮೆ ನೀಡಿದ್ರು ಸಿಟ್ಟೆ. ಅದಕ್ಕೆ ಅಂತ ನಾವು ಇವರು ಯುಕ್ತ ಅಲ್ಲ. ಯುಕ್ತ ಅಲ್ಲಿ ಇವನು ಸದಾ ಮನುಷ್ಯ ದುಃಖಿಯೊಳಗಿರ್ತಾನೆ, ಸುಖದಾಗಿರಂಗಿಲ್ಲ ಅಂತಾರೆ ಅವರು. ಅದಕ್ಕೆ ನಿಸ್ಪೃಹ ಸರ್ವಕಾಮೇಭ್ಯೋ ಯುಕ್ತ ಯುಕ್ತಿಚ್ಯತೆ ತದ. ಶಾಸ್ತ್ರ ಏನಪ್ಪ ಅಂತ ಕೇಳಿದರೆ, ನೋಡಪ್ಪ, ಕಾಮತ್ಯಾಗ ಮಾಡೋ ತನಕ ನಿನಗೆ ಸ್ಪೃಹ ಹೋಗೋದಿಲ್ಲ. ಸ್ಪೃಹ ಹೋಗೋ ತನಕ ಮಮತಾ ಹೋಗಂಗಿಲ್ಲ. ಮಮತಾ ಹೋಗೋ ತನಕ ನಿನಗೆ ಅಹಂಕಾರ ಹೋಗೋದಿಲ್ಲ. ಅಹಂಕಾರ ಹೋಗೋ ತನಕ ಶಾಂತಿ ಸಿಗ. ಅದಕ್ಕೆ ನಿರ್ಮಮೋ ನಿರಹಂಕಾರ ಸ್ವಶಾಂತಿ ಮದಿಗಚ್ಚತಿ. ಅವನಿಗೆ ಶಾಂತಿ ಸಿಗ್ತದೆ ಅಂತ ತಿಳ್ಕೊಂಡು ಪರಮಾತ್ಮ ಅವನಿಗೇನಪ್ಪ ಅಂದ್ರೆ ಈ ಶ್ಲೋಕದಲ್ಲಿ ಹೇಳ್ಯಾನ. ಯದಾ ವಿನಯಿತಂ ಚಿತ್ತಂ ಆತ್ಮನ್ನೇವ ಅವತಿಷ್ಠತಿ ತದಾ ನಿಸ್ಪೃಹ ಕಾಮೇಭ್ಯೋ ತದಾ ಯುಕ್ತ ಇತ್ಯುಚ್ಯತೆ. ಯದಾ ವಿನಯಿತಂ ವಿಶೇಷಣ ನಿಯತಂ ಸಂಯತಂ ಏಕಾಗ್ರತಾಂ ಆಪನ್ನಂ ಚಿತ್ತಂ. ನೋಡ್ರಿ, ಏನಪ್ಪ ವಿನಯಿತ ಅಂದರೆ ಏನು ರೀ? ವಿನಯಿತ ಹೇಳ್ತಾರೆ ಸಂಯತಂ, ಸಮ್ಯಕ್ ಅಧೀನ ಮಾಡಿಕೊಂಡ ಅಂದ್ರೇನು? ಏಕಾಗ್ರವಾಗಿರುವ ಏಕಾಗ್ರ ಪ್ರಾಪ್ತಿಯಾದ ಆಪನ್ನ ಚಿತ್ತಂ ಏನಪ್ಪ, ಮನಸ್ಸನ್ನು ಹಿತ್ವ
ಅದನ್ನು ಬಿಟ್ಟು ಬಾಹ್ಯ ಚಿಂತಾಂ ಆತ್ಮನ್ನೇವ ಕೇವಲೇ ಅವತಿಷ್ಠತೆ ಹಿತ್ವಾ ಬಾಹ್ಯ ಚಿಂತಂ, ಹೊರಗಿನ ಚಿಂತೆಯನ್ನು ಬಿಟ್ಟು ಏನು ಮಾಡಬೇಕು? ಅವ ಚಿತ್ತವನ್ನು ಮನಸ್ಸನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡು, ಮೊದಲನೇದು ವಿನಯಿತ ಚಿತ್ತ ಅಂತ. ಆಮೇಲೆ ಮತ್ತೇನು ಮಾಡಬೇಕು? ಹೊರಗಿಂದ ಬಿಡಬೇಕಂತಾರೆ ಅವರು. ಬಾಹ್ಯ ಚಿಂತಾಂ ಬಿಟ್ಟು ಆತ್ಮನೇ ಏವ ಅವತಿಷ್ಠತೆ, ಆತ್ಮನಲ್ಲಿಯೇ ಅಂದ್ರೇನು ರೀ? ಸ್ವ ಆತ್ಮನಲ್ಲಿಯೇ, ಪ್ರತ್ಯೇಕ ಆತ್ಮನಲ್ಲಿಯೇ ಸ್ಥಿತಿ ಲಭತೆ ಇತ್ಯರ್ಥ. ಸ್ಥಿತಿ ಅಂದ್ರೇನು? ನ ಚಲತಿ, ಇರೋದು. ಯಾರೇನಪ್ಪ ಅಂತ ಕೇಳಿದರೆ ಬಾಹ್ಯ ಚಿಂತನೆಯನ್ನು ಬಿಟ್ಟು, ಯಾವಾಗ ಸಾಧಕನು ಬಾಹ್ಯ ಚಿಂತನೆಯನ್ನು ಮನಸ್ಸಿನಿಂದ ಬಿಟ್ಟು ತನ್ನ ಆತ್ಮದಲ್ಲಿಯೇ ಅವತಿಷ್ಠತೆ ಏನಪ್ಪ ಅಂತ ಕೇಳಿದ್ರೆ ಅದು ಸ್ಥಿತಿ ಲಭತೆ ಇರ್ತದೆ, ನಿಲ್ತದೋ. ಅರ್ಥ ಏನು? ಸ್ಥಿತಿ ನಿಲ್ತದೋ. ಆವಾಗ ಅವ ಏನಪ್ಪ ಅಂತ ಕೇಳಿ ಶಾಂತಿ ಹೊಂತ. ನಿಲ್ಲುವುದಂದ್ರೆ ಏನು? ಎಲ್ಲ ಬಿಟ್ಟು ನಿಲ್ಲುವುದು ಕರೋತಾರೋ. ಇಲ್ಲೇ ಇದ್ದೇವೆ, ಸಾಹುಕಾರ ಮನೆಯಾಗ ಇರ್ತಾನೆ, ಅಂಗಡಿ ಚಿಂತೆ ಮಾಡ್ತಾನೆ. ಅದನ್ನ ಮನೆಯಾಗ ಚಿಂತೆ ಮಾಡ್ತಾನೆ, ಅಂಗಡಿ. ಹಾಗಲ್ಲ, ಅವ್ರು ಹೇಳ್ತಾರೆ ನಿಸ್ಪೃಹ ಸರ್ವಕಾಮೇಭ್ಯ ನಿರ್ಗತಃ ದೃಷ್ಟ ವಿಷಯೇಭ್ಯ, ದೃಷ್ಟ ಅದೃಷ್ಟ ವಿಷಯಗಳ ಬಗ್ಗೆ. ಕಾಮ ನಿಸ್ಪೃಹ ಅಂದರೆ ಇಚ್ಛೆ ಎಲ್ಲವನ್ನು ಬಿಟ್ಟು ದೃಷ್ಟ ಅದೃಷ್ಟ ಸಮಸ್ತ ವಿಷಯಗಳಿಂದ ಏನಪ್ಪ ಅಂತ ಕೇಳಿ ಸ್ಪೃಹ ಅಂದ್ರೆ ತೃಷ್ಣ. ಯಶ ಯೋಗಿನಃ ನಿರ್ಗತ, ಯಾವ ಯೋಗಿಯ ಸಮಸ್ತ ಇಚ್ಛೆಗಳು ಹೊರಟು ಹೋಗ್ಯಾವ ಅವ ಏನಪ್ಪ ಅಂದ್ರೆ ಅವನಿಗೇನಂತಾರೆ ದೃಷ್ಟ ವಿಷಯಭ್ಯ ಸ್ಪೃಹ ತೃಷ್ಣ. ಯಶ ಯೋಗಿನಃ ಹೋಗ್ಯಾವ ಅವನಿಗೆ ಯುಕ್ತ, ಅವನಿಗೆ ಯುಕ್ತ. ಆ ಯುಕ್ತನಾದವನಿಗೇನೆ ಶಾಂತಿ ಸಿಗ್ತಾವೆ, ಇಲ್ಲ ಸಿಗೋದಿಲ್ಲ. ನೋಡ್ರಿ, ಜನಕ ಮಹಾರಾಜ ಆಮೇಲೆ ಶುಕನಿಗೆ ಆಯ್ತು ಅಂತ ಹೇಳ್ತಾರೆ. ಶುಕನಿಗೆ ಏನಪ್ಪ ಅಂತ ಊಟಕ್ಕೆ ಒಯ್ದು ಕೊಟ್ರಂತ. ರಾಜ ಕೇಳತ್ತ, ಇಷ್ಟು ಭಾಂಜಗಡದಾಗ ನೀ ಹೆಂಗೆ ಯೋಗ ಆತ್ಮಜ್ಞಾನಿ ಇದ್ದಿ ಅಂತ ಕೇಳಿದ್ರೆ ಅವನು ಹೇಳ್ತಾರೋ ಇದ್ದೇನೆ. ಎಲ್ಲ ಅದ ನಿಸ್ಪೃಹ ಸರ್ವಕಾಮ್ಯಭ್ಯವು ಅವತಿಷ್ಠತೆ ಅದವನಿಗೆ. ಅದಕ್ಕೆ ದೃಷ್ಟಾಂತ ಹೇಳ್ತಾರಲ್ಲ, ಊಟಕ್ಕೆ ಕುಣಿಸೋರು ಅಂತ ಶುಕ ಮಹರ್ಷಿಗೆ. ಪರಮಜ್ಞಾನಿ ವೈರಾಗಿ ಊಟಕ್ಕೆ ಕುಂಡ್ರಿಸಿ ನಾನಾ ಪದಾರ್ಥಗಳು ವಾಲ್ಯ ಅಂತ ನಿಡ್ಕೋತು ಸಾಕಂತ ಮತ ನಡ್ಕೋತು ಉಣಕತ್ತಿದ್ರು. ಸಾಮಾನ್ಯ ಎಲ್ಲ ಇಟ್ಟಾರ, ಹಾಕಾಕತ್ತಾರ. ಮತ್ತು ಆಚಮನ ಮಾಡ್ಬೇಕಲ್ರಿ. ಬ್ರಹ್ಮ ಬ್ರಹ್ಮ ಮಾಡಿ ಕುಡಕ್ಕೆ ಮ್ಯಾಲೆ ನೋಡ್ದ, ದಾರಕ್ಕೆ ದೊಡ್ಡ ಹತ್ತಾರ ಕಟ್ಟಿ ಅಂತ ತಲವಾರ. ಏನು ಅನ್ನಕ್ಕೆ ಬರ್ತದೆ ರಾಜ? ಅನ್ನಕ್ಕೆ ಬರಂಗಿಲ್ಲ, ಆರಾಮ್ ಉಣಕ್ಕೂ ಬರೋಂಗಿಲ್ಲ. ಅನ್ನಕ್ಕೆ ಬರೋಂಗಿಲ್ಲ, ಉಣಕ್ಕೆ ಬರೋಂಗಿಲ್ಲ, ಉಣ್ಲಾರ್ದೆ ಹೇಳಕ್ಕೆ ಬರೋಂಗಿಲ್ಲ. ಉಂಡ ರಾಜ ಕೇಳ್ದಂತ, ಏನೇನು ಉಂಡ್ರಿ? ಯಾರಿಗೂ ಗೊತ್ತು ಮಾರಾಯ. ನನಗೆ ಹತ್ತಿತ್ತು, ಅದೆಲ್ಲಿದ? ಏನು ಹತ್ತಿತ್ತು? ಬಿತ್ತು ಅಂದ್ರೆ ಕೆಳಗ. ಉಂಡನ ಕರೆ ಲಕ್ಷ್ಯ ಅದ, ಅಂತರ್ಲಕ್ಷ್ಯಂ ಬಹಿರ್ದೃಷ್ಟಿ. ಲಕ್ಷ್ಯ ಅಲ್ಲದ, ಇಲ್ಲಿ ಊಟ ಮಾಡೋದು. ನಾನು ಹಾಗೆ ಇದ್ದೀನಿ ಏನೋ, ನಾನು ಹಿಂಗೆ ಇದ್ದೀನಿ. ನಾನು ಲಕ್ಷ್ಯ ಅಲ್ಲೇ ಅದ, ರಾಜ ಮಾಡೋಕ್ಕಿದ್ದೀನಿ ಇಲ್ಲೇನು. ಉಣ್ಣೋದು ಬಿಟ್ಟಿಲ್ಲ, ಏನು ಉಂಡೀನಿ ಗೊತ್ತಿಲ್ಲ. ಹಂಗೆ ರಾಜ ಎಲ್ಲ ಮಾಡ್ತೀನಿ, ನನಗೂ ಏನೂ ಗೊತ್ತಿಲ್ಲ, ನಾನು ಅಲ್ಲೇ ಇರ್ತೀನಿ ಅಂದು. ಹಂಗದು ನೋಡ್ರಿ. ಅದಕ್ಕೆ ಹೇಳ್ತಾರೆ ಅವರು, ಬಹಿರ್ದೃಷ್ಟಿ ರಹಿತವಾಗಿ ಅಂತರದೃಷ್ಟಿ ಒಳಗಿದ್ದ ಅಂದ್ರೆ ಅವನಿಗೆ
ತೃಷ್ಣಾ ಸ್ಪೃಹ ಇಲ್ಲ ಅಂದ್ರೆ ಯಶ ಯೋಗಿನಃ ಸಯುಕ್ತ. ಯಾರಿಗೆ ಎಲ್ಲ ವ್ಯವಹಾರ ಮಾಡಿದರೂ, ಯಾರಿಗೇನಪ್ಪ ಅಂದ್ರೆ ಕಾಮನೆ ರಹಿತವಾಗಿ ವ್ಯವಹಾರ ಮಾಡ್ತಾನೆ, ಕಾಮನೆ ರಹಿತವಾಗಿ ವ್ಯವಹಾರ ಮಾಡಿದ್ರೆ ಏನು ಬರೋದಿಲ್ಲ, ಏನು ಬರೋದಿಲ್ಲ. ಹೌದಲ್ಲ? ಅದಕ್ಕೆ ಸರಿ ಬೀಜ ಇಲ್ಲ ಅಂದ್ರೆ ಬಿತ್ತಿದ್ರೂ ಬೆಳೆ ಬರೋಂಗಿಲ್ಲ. ಬೀಜ ಸತ್ತಿದ್ದು ಅಂದ್ರೆ ಅದೇ ಬೀಜ ಅಂತ ಅದಕ್ಕಂತಾರೆ, ಹೊಳಸರಿ ಬೀಜ ಹೊಳಸರಿ ಜೀವ. ರಜನೀಶ್ ಬರೀತಾರೆ ಬೀಜ ಅಂದ್ರೆ ಜೀವ. ಅದು ಈ ಕಡೆ ಹೇಳ್ತೀರಿ ನೀವು, ಜೀವ ಉತ್ಪನ್ನ ಮಾಡುವುದು ಬೀಜ, ಜನ್ಮ ಕೊಡೋದು ಜೀವ. ಹಂಗದ ನೋಡ್ರಿ, ಆ ಜೀವತ್ತು ಎದ್ರ ಮೇಲೆ ಇಟ್ಟು ಜೀವ ಅದನ್ರಿ, ಆ ಜೀವನೇ ಜನ್ಮ ಕೊಡ್ತಾನೆ ಅವನಿಗೆ, ಆ ಜೀವನೇ ಜನ್ಮ ಕೊಡ್ತಾನೆ. ಬೀಜನ ಶಬ್ದ ಉಲ್ಟಾ ಇಟ್ರೆ ಹಂಗೆ ಜೀವ ಹಾಕದ ಬೀಜ ಉತ್ಪನ್ನ ಮಾಡ್ತದೆ. ಹಂಗೆ ಈ ಸ್ನೇಹವು ಜೀವ, ಅವನ ಮೇಲೆ ಜೀವ ಅಂತಾರೆ, ಈ ಸ್ನೇಹವು ಜನ್ಮವನ್ನು ಕೊಡ್ತಾರೆ, ಜನ್ಮ ಕೊಡ್ತಾರೆ. ಅದಕ್ಕೆ ನಿಸ್ಪೃಹ ಸರ್ವಕಾಮೇಭ್ಯೋ ಯೋಗಿನ ಯುಕ್ತ ಸಮಾಹಿತ ಇತಿ ಉಚ್ಯತೆ. ತದಾ ತಸ್ಮಿನ್ ಕಾಲೇ, ಅಂತಹ ಸಮಯದೊಳಗೆ ಏನಪ್ಪ ಅಂತ ಕೇಳಿದರೆ ಅವ ಆತ್ಮನೊಳಗೆ ಅವತಿಷ್ಠನಾಗಿ ಆತ್ಮನಲ್ಲಿ ಇದ್ದು ಅವನಿಗೇನಾಗ್ತದೆ, ಅಸಂಪ್ರಜ್ಞಾತ ಸಮಾಧಿಗೆ ಹೊಕ್ಕನವ. ಸದಾ ಅಲ್ಲೇ ನೆನೆಸಿ 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 ಹಂಗೆ ಹಾಕಿದ್ರೆ ನೀನು ಜೈಸೆ ಸೋಚೋಗೆ ವೈಸೆ ಹೋ. ಥಿಂಕಿಂಗ್ ಇಸ್ ಬಿಕಮಿಂಗ್. ಮನೆ ಮುಂದ್ರಿ ಕಟ್ಟಿತ್ತು, ಕಟ್ಟಿ ಮೇಲೆ ಹುಡುಗ ಕುಂತಿದ್ದ. ಅವ್ರದ್ದೇ ದನಗಳು ಮನೆ 10 ಮಣಿಗೆ ಹೊರ ಬರ್ತಿದ್ವು. ಒಂದು ಎಮ್ಮೆ ಕೋಡಿ ಹಿಂಗಿದ್ದು ರೀ, ಬಾಗಿಲಿಟ್ಟಿತ್ತು. ಹೆಂಗೆ ಹೋಗ್ಕೋತಿದ್ವಿ ಎಮ್ಮೆ ಒಳಗೆ, ಹಿಟ್ಟು ಕೋಡು ಹೆಂಗೆ ಹೋಗ್ಕದ? ಎಮ್ಮೆ ಶಾಣೆ ಇರ್ತದೆ, ಹಿಂಗೆ ಮಾಡಿ ಹೋಯ್ತು. ಅಲ್ಲ ಎಮ್ಮೆ ಹಿಂಗೆ ಹೋಗ್ತಾರೆ, ಎರಡು ಶಾಣೆ ತಿಳ್ಕೊಂಡು ಊಟಕ್ಕೆ ಕರೆದ್ರೆ ಇವನು ಹೋದ, ಇವನೇ ಮಾಡಲ್ಲ. ಎಮ್ಮೆ ಚಿಂತೆ ಮಾಡಿದನು, ಎಮ್ಮೆನೇ ಆಗೈತೆ. ಹಂಗೆ ಹೋಗೋದು. ಅದಕ್ಕೆ ಜೈಸ ಸೋಚುಗೆ ವಯಸ್ಸ ಹೋರು, ಹೆಂಗೆ ವಿಚಾರ ಮಾಡ್ತೀವಿ ಹಂಗೆ ಆಗ್ತೀವಿ. ಅದಕ್ಕೆ ನಂತರವರು ವಿಚಾರ ಚಲೋ ಇರು, ಬ್ರಹ್ಮ ವಿಚಾರ, ಸತ್ಯ ವಿಚಾರ, ಚಿತ್ತಿನ ವಿಚಾರ, ಆನಂದ ವಿಚಾರ ಇತ್ತು ಆನಂದನೇ ಆಗ್ತೀವಿ. ಸದಾ ಅಸತ್ ಜಡ ದುಃಖ ರೂಪಗಳು ವಿಚಾರಣೆ ಮಾಡ್ತೀವಿ, ಅದೇ ಆಗ್ತೀವಿ. ಅಸತ್ ಆಗ್ತೀವಿ, ಜಡ ಆಗ್ತೀವಿ, ದುಃಖಿ ಆಗ್ತೀವಿ, ಸಾಯ್ತಿ, ಅನಿತ್ಯ ಆಗ್ತೀವಿ. ಅದಕ್ಕೆ ವಿಚಾರ ಮಾಡೋಂತಾನೆ ಯಾವಾಗ ಅವತಿಷ್ಠತೆ ಆಗ್ತದೆ. ನಾನು ಸದ್ರೂಪ ಬ್ರಹ್ಮ ಅಂತ ಅನ್ನೋದ್ರಾಗ ನಿಶ್ಚಿತ, ನಿಶ್ಚಯನ ತಿಷ್ಠತೆ ಇತಿ ನಿಶ್ಚಿತ. ಹಂಗೆ ನಿಂತು ಅಂದ್ರೆ ಅಸಂಪ್ರಜ್ಞಾತ ಸಮಾಧಿ. ಅಸಂಪ್ರಜ್ಞಾತ ಸಮಾಧಿಯು ಮನುಷ್ಯನಿಗೇನಪ್ಪ ಅಂದ್ರೆ ಸದಾ ಏನಿರ್ತದೆ, ಆನಂದನೇ ಇರ್ತದೆ, ಆನಂದನೇ ಇರ್ತದೆ. ಮಕ್ಕೊಂಡ ಕನಸರೇ ಬೀಳ್ತಾವೆ, ಅಲ್ಲಿ ಏನೂ ಇಲ್ಲ ನೋಡ್ರಿ. ಮಕ್ಕಳ ಆನಂದ ಅಂತೆ ಕನಸು ಬೀಳ್ತಾವೆ, ಚೀರ್ತಾನೆ, ಒದರಾಡ್ತಾನೆ, ಅಳ್ತಾನೆ. ಅಲ್ಲಿ ಏನೂ ಇಲ್ಲ ನೋಡ್ರಿ. ಅಲ್ಲಿನೂ ಒಬ್ಬನೇ ಇರ್ತಾನೆ, ನಿದ್ದೆನೂ ಒಬ್ಬನೇ ಇರ್ತಾನೆ, ಖರೆ ಇಲ್ಲ. ಅಲ್ಲಿ ಒಬ್ಬನೇ ಅದಾನವ, ಎಲ್ಲಿ ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. ಕೊಟ್ಟರೆ ಸುಖ ಸುಪ್ತೋಹಂ ನ ಕಿಂಚಿದ ವೇದಿಶಂ ಅಂತ ಕೊಟ್ಟಾರ. ಸುಸುಪ್ತಿನೂ ಕೂಡ ಅಸಂಪ್ರಜ್ಞಾತ ಸಮಾಧಿಗೆ ಸರಿ ಅಲ್ಲದು, ಖರೆ ಅಲ್ಲ. ಆದರೆ ಅಸಂಪ್ರಜ್ಞಾತ ಸಮಾಧಿ ಏನಪ್ಪ ಅಂತ ಕೇಳಿದ್ರೆ ಹಿಂಗೆ ಪರಮಾತ್ಮನ ಜೊತೆಗೆ ಸಂಬಂಧದ ಮನಸ್ಸಿಂದು ಹೇಳಕ್ಕೆ ಬರಂಗೆ. ಸಂಬಂಧ ಎರಡು ಅದಾವಲ್ಲ, ಹೌದಲ್ಲ? ಸಂಬಂಧ ಎರಡು. ಹಾಲಿಗೂ ಕೊಡಕ್ಕೂ ಸಂಬಂಧ ಅದಲ್ಲ, ಹಾಲ ಕೊಡ ಹಾಕ್ತಿರಲ್ಲ, ಸೋಯಾಗೂ ಸಂಬಂಧ, ಹಾಲಿಗೆ ಕೊಡೋಕ್ಕೆ ಸಂಬಂಧ ಅದಲ್ಲ, ಆಕಾಶಕ್ಕೂ ಕೊಡೋಕ್ಕೆ ಸಂಬಂಧ. ಈ ಸಂಬಂಧ ತೆಗಿಬಹುದು, ಬಾಟ್ಲಿ ಉಲ್ಟಾ ಮಾಡಿ ಹೋಯ್ತಾರೆ. ಮತ್ತು ಆಕಾಶಕ್ಕೂ ಕೊಡೋಕ್ಕೆ ಸಂಬಂಧ, ಉಲ್ಟಾ ಮಾಡು. ಏನು ಉಲ್ಟಾ ಮಾಡೋ, ಏನು ಉಲ್ಟಾ ಮಾಡೋ?
ಬರಂಗಿಲ್ಲ. ಆ ಸಂಬಂಧ ನಿತ್ಯ ಸಂಬಂಧ ಅದೇನು ಮಾಡೋಕ್ಕೆ ಬರೋಂಗಿಲ್ಲ. ಹಂಗೆ ಅಸಪ್ರಜ್ಞಾತ ಸಮಾಧಿಯೊಳಗೆ ಆತ್ಮನಿಗೂ ಇವನಿಗೂ ಪರಮಾತ್ಮ ನಿತ್ಯ ಸಂಬಂಧದಲ್ಲಿ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಏನು ಮಾಡೋಕ್ಕೆ ಬರೋಂಗಿಲ್ಲ. ಹಾಲು ನೀರು ಬೆರೆಸಿದಂತೆ, ಹಾಲೇ ನೀರು, ನೀರೇ ಹಾಲು. ಹಾಲೇನಾಗ್ಯದ, ನೀರಿನಾಗ್ಯದ, ನೀರಿನಾಗ್ಯದ, ಹಾಲಿನಂಗೆ ಮಾರ್ತದೆ, ಹಾಲಿನ ಕಿಮ್ಮತ್ತಾಗೆ ಮಾರ್ತದೆ. ಹೌದಲ್ರಿ? ಯಾಕೆ? ನೀರೇ ಹಾಲು, ಹಾಲೇ ನೀರು ಆಗ್ಯದ. ಹೆಂಗೆ? ಅದರಂತೆ ಏನಪ್ಪ ಅದಕ್ಕೆ ಅಸಂಪ್ರಜ್ಞಾತ ಸಮಾಧಿ ಒಳಗೆ ಹೆಂಗಿರ್ತಾನೆ ಅಂದ್ರೆ ಆತ್ಮ ಪರಮಾತ್ಮ ಅಗಲಿಸಲಿಕ್ಕೆ ಬರತಕ್ಕಂಥದ್ದು ಸಾಧ್ಯ ಇಲ್ಲ. ಕೊಡಕ್ಕೂ ಆಕಾಶಕ್ಕೂ ಬದಲು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲಿಗೆ ಒಯ್ದ್ರೂ, ಎಲ್ಲಿ ಇಟ್ಟರು, ಹ್ಯಾಂಗಿಟ್ರು, ಹಿಂಗಿಡು, ಇಲ್ಲಿಡು, ಅಲ್ಲಿಡು, ಅದೇನು ಮಾಡೋಕ್ಕೆ ಬರೋಂಗಿಲ್ಲ. ಅಂದರೆ ಹಾಗೆ ಆತ್ಮ ಪರಮಾತ್ಮನ ಸಂಬಂಧ ಅಗಲಾರ ಸಂಬಂಧ. ಆವಾಗೇನಪ್ಪ ಅಸಂಪ್ರಜ್ಞಾತ ಯೋಗಿ. ಇಲ್ಲಿ ಅಲ್ಲಿ ಪ್ರಶ್ನೆನೇ ಬರೋಂಗಿಲ್ಲ. ಏನು ಮಾಡಲಿ, ಏನು ನೋಡಲಿ, ಅದು ಏನಿಲ್ಲ, ಮಾಡೋಂಗಿಲ್ಲ, ಹೋಗಂಗಿಲ್ಲ. ನೀ ಏನು ಮಾಡೋದು ಒಮ್ಮ ಅದು ತೆಗಿಯೋಕ್ಕೆ ಬರೋಂಗೂ ಇಲ್ಲ, ಕೂಡ್ಸೋಕ್ಕೆ ಬರೋಂಗೂ ಇಲ್ಲ. ಅದಕ್ಕೆ ಇಂತಹ ಏನಪ್ಪ ಅಸಂಪ್ರಜ್ಞಾತ ಸಮಾಧಿ ಹೆಂಗಿರ್ತದೆ? ಏನಿಲ್ಲ ಅಲ್ಲಿ ಸಂಶಯ ಅದರ ಹಂತ್ಯಕ್ಕೆ ಸುಳ್ಯಂಗನೇ ಇಲ್ಲ. ಬೆಂಕಿ ಹಂತ್ಯಕ್ಕೆ ಯಾವ ಪ್ರಾಣಿನೂ ಹೆಂಗೆ ಸುಳ್ಯಂಗಿಲ್ಲ. ಹಾಗೆ ಆ ಆತ್ಮಾಗ್ನಿ, ಬ್ರಹ್ಮಾಗ್ನಿ ಅದೇನದ ಅದರ ಹಂತ್ಯಕ್ಕೆ ಇವು ಯಾವ ಸುಳ್ಯಂಗಿಲ್ಲ. ಅದು ಹೆಂಗಿರ್ತಾನೆ ರೀ? ಮತ್ತು ಹಿಂಗಿದ್ದವ ಅಂದರೆ ಹೆಂಗಿರ್ತಾನೆ ಅನ್ನೋದು ಮುಂದಿನ ಶ್ಲೋಕದಾಗ ಹೇಳ್ತಾರೆ ಅವರು. ಭಾಳ ದೃಷ್ಟಾಂತ ಚಂದ ಕೊಟ್ಟು ಹೇಳ್ತಾರೆ. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾವೃತ ಯೋಗಿನೋ ಯಥಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಅದಕ್ಕೆ ಅಸಂಪ್ರಜ್ಞಾತ ಸಮಾಧಿ ಏನಪ್ಪ ಅಂತ ಕೇಳಿದರೆ ಆ ದೃಷ್ಟಾಂತ ಕೊಡ್ತಾರೆ. ಆ ಮನುಷ್ಯನಿಗೆ ಸಿಕ್ಕ ಆನಂದ, ಎಲ್ಲರೂ ಮಾಡೋದು ಆನಂದ, ಆನಂದಾದೇವಿ ಮಾಲಿ ಕಲ್ವಿಭೂತ ನಿಜಾಯಂತೆ. ಆ ಆನಂದ ದೊರೆತ ಮನುಷ್ಯ ಅವ ಯೋಗಿ, ಯುಕ್ತ ಯೋಗಿ, ಯೋಗಾರೂಢ ಹೆಂಗಿರ್ತಾನೆ ಅನ್ನೋದು ಮುಂದಿನ ಶ್ಲೋಕಗಳಲ್ಲಿ ಬಹಳ ವಿಸ್ತಾರವಾಗಿ ಅರ್ಜುನ ಪರಮಾತ್ಮ ಮಾಡ್ತಾರೆ. ಮತ್ತೆ ನಾಳೆ